ಯಾಕೆ ಅಂದರೆ ಹನುಮಂತ ದೇವರ ರೂಪ ಇದೆಯಲ್ಲ, ಹನುಮಂತ ದೇವರ ರೂಪ ಇವತ್ತಿಗೂ ಇರುವ ರೂಪ ಅದು. ಕಿಂಪುರುಷ ಕಾಂಡದಲ್ಲಿ ಹನುಮಂತ ದೇವರು ಇವತ್ತು ಇದ್ದಾರೆ. ಯಾಕೆ ಭೀಮಸೇನ ದೇವರನ್ನು ಹೇಳಿದರು ಅಂದ್ರೆ, ಭೀಮಸೇನ ರೂಪವೇ ಮಧ್ವಾಚಾರ್ಯರಾಗಿ ಬಂದದ್ದು. ಭೀಮದೇವರು ತಮ್ಮ ಶರೀರವನ್ನು ಬಿಟ್ಟುಬಿಟ್ರು ಸ್ವರ್ಗಾರೋಹಣದಲ್ಲಿ. ನೋಡಿ, ಅದಕ್ಕೊಂದು ವಿಶೇಷ ಇದೆ. ಭಗವಂತ ಹೇಗೆ ಮಾಡ್ತಾನೋ ಹಾಗೆ ವಾಯುದೇವರು ಮಾಡ್ತಾರೆ. ರಾಮದೇವರು ದೇಹವನ್ನ ತೊರೆಯಲಿಲ್ಲ. ರಾಮಾವತಾರದಲ್ಲಿ ರಾಮದೇವರು ಸರಿಯೂ ನದಿ ಹತ್ತಿರಕ್ಕೆ ಹೋಗಿ ಅಲ್ವಾ, ಎಲ್ಲರಿಗೂ ಕೂಡ ಡಂಗೂರ ಸಾರಿಸಿದ್ರಲ್ಲ, ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಏತತ್ ಆಘೋಷಯೇತ್ ರಾಮ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಡಂಗೂರ ಸಾರಿಸಿ ಯಾರ್ಯಾರು ನನ್ನ ಜೊತೆ ಮೋಕ್ಷಕ್ಕೆ ಬರಬೇಕು ಅಂತ ಇಚ್ಛೆ ಇದೆ ಅವರೆಲ್ಲ ಬನ್ನಿ ಅಂತ ಕೇಳಿದ್ರು. ಯಾರು ಬಂದ್ರು ಯಾರು ಬಿಟ್ಟರು ಅವೆಲ್ಲ ರಾಮಾಯಣ ನೋಡುವಾಗ ನೋಡೋಣ. ಒಟ್ಟಲ್ಲಿ ಹಾಗೆ ಮಾಡಿದ್ರು. ಎಲ್ಲರಿಗೂ ಕೂಡ ಅವರವರ ಗತಿ ತೋರಿಸಿ ರಾಮಾಯಣ, ವಾಲ್ಮೀಕಿ ರಾಮಾಯಣವೇ ಸ್ಪಷ್ಟವಾಗಿ ಹೇಳುತ್ತದೆ, ರಾಮದೇವರು ಹಾಗೇ ಮೇಲಕ್ಕೆ ಹಾರಿದರು, ಅವರು ದೇಹವನ್ನು ಬಿಡಲಿಲ್ಲ. ರಾಮದೇವರು ತಮ್ಮ ಶರೀರದಿಂದಲೇ ಸೀತಾ ಸಮೇತವಾಗಿ ಗಗನ ಮಾರ್ಗದಲ್ಲಿ ಬ್ರಹ್ಮದೇವರ ಹತ್ರಕ್ಕೆ ಹೋದರು. ಅಂದ್ರೆ ರಾಮದೇವರು ದೇಹ ಬಿಡಲಿಲ್ಲ, ದೇಹ ಬಿಟ್ಟಂತೆ ನಾಟಕವೂ ಮಾಡಲಿಲ್ಲ. ಆದ್ದರಿಂದ ಹನುಮಂತ ದೇವರು ದೇಹ ಬಿಡಲಿಲ್ಲ. ಯಥಾ ರಾಮ ತಥಾ ಹನುಮ. ಆದ್ರೆ ಕೃಷ್ಣಾವತಾರದಲ್ಲಿ ಹಾಗಲ್ಲ. ಕೃಷ್ಣದೇವರು ದೇಹ ಬಿಟ್ಟಂತೆ ನಾಟಕ ಮಾಡಿಬಿಟ್ರು. ಜರಾನಾಮಕನಾಗಿರ್ತಕ್ಕಂಥ ವ್ಯಾಧನ ಬಾಣ ತನ್ನ ಹೆಬ್ಬೆರಳಿಗೆ ತಾಕಿಸಿಕೊಂಡೆ ಅಂತ ನಾಟಕ ಮಾಡ್ತಾ, ಪ್ರಪಂಚದಲ್ಲಿ ಯಾರಿಗಾರು ಹೆಬ್ಬೆರಳಿಗೆ ಬಾಣ ತಾಕಿದ್ರೆ ಪ್ರಾಣ ಹೋಗ್ತದೇನ್ರಿ? ಕಾಲು ತೆಗೆದ್ರೆ ಪ್ರಾಣ ಹೋಗಲ್ಲ ಯಾರಿಗೂ ಕೂಡ. ಅಂಥದ್ದು ಹೆಬ್ಬೆರಳಿಗೆ ಬಾಣ ತಾಕಿದ್ದನ್ನ ಒಂದನ್ನ ಮಾತ್ರ ತಾವು ನೆಪ ಮಾಡಿಕೊಂಡ್ರು. ಕಾರಣ ಹೇಳ್ತೇನೆ, ಸುಮ್ಮನೆ ಸಂದರ್ಭ ಬಂತು ಅಂತ. ಅಲ್ಲಿ ಇವರು ದುರ್ವಾಸರಿದ್ರಲ್ಲ, ಇದು ಹರಿವಂಶದ ಕತೆ, ಸ್ವಲ್ಪ ಇದೆ ಸೂಚನೆ. ಅದು ಬಿಟ್ಟರೆ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ದುರ್ವಾಸರು ಶಾಪ ಕೊಟ್ಟದ್ದು ಆಂಗಿರಸರ ಜೊತೆಯಲ್ಲಿ, ಕೃಷ್ಣ ಯಾದವರ ವಂಶ ನಿರ್ವಂಶವಾಗಲಿ, ಅವರವರು ಪರಸ್ಪರ ಹೊಡೆದಾಡಲಿ ಅಂತ. ಅದಾದ ಮೇಲೆ ದುರ್ವಾಸರಿಗೆ ಅನ್ನಿಸ್ತಂತೆ, ಅಯ್ಯೋ ಇದೇ ಯಾದವರ ವಂಶದಲ್ಲಲ್ವಾ ಕೃಷ್ಣ ಇರೋದು ಅಂತ ಆ ಜ್ಞಾಪಕ ಬಂತವರಿಗೆ. ಇಲ್ಲ, ಯಾರು ದೇಹ ಬಿಟ್ಟರು ಕೃಷ್ಣ ಅವತಾರ ಸಮಾಪ್ತಿ ಮಾಡಬಾರದು ಅಂತ ಕೃಷ್ಣನ ಮನೆಗೆ ಬಂದ್ರಂತೆ. ಅವ್ರು ದುರ್ವಾಸರು ಬಂದ್ರೆ ಅವ್ರು ಕೇಳೋದು ಮೊದಲು ಒಂದೇ, ಊಟ ಹಾಕು ಅಂತಾರೆ. ನೀವು ಎಲ್ಲಾದ್ರೂ ನೋಡ್ರಿ, ದುರ್ವಾಸರು ಅವ್ರು ರಾಮಾವತಾರದಲ್ಲಿ ಬಂದ್ರು, ರಾಮದೇವರಿಗೆ ಊಟ ಹಾಕು ಅಂದ್ರು. ಪಾಂಡವರ ಹತ್ರ ಬಂದ್ರು, ಊಟ ಹಾಕು ಅಂದ್ರು. ಇಲ್ಲಿ ಕೃಷ್ಣನ ಹತ್ರಕ್ಕೆ ಬಂದ್ರು, ಊಟ ಹಾಕು ಅಂತ. ಯಾಕೆಂದ್ರೆ ದುರ್ವಾಸರದೊಂದು ವ್ರತ ಏನು ಅಂದ್ರೆ, ಮೊದಲು ಮಾಡಿಟ್ಟದ್ದನ್ನ ಅವ್ರು ಊಟ ಮಾಡಲ್ಲ, ಅವರು ಬಂದ ಮೇಲೆ ಮಾಡಿದ್ರು ಊಟ ಮಾಡಲ್ಲ. ಅವರು ಬಂದು ಕೂತಾಗ ಆ ತಕ್ಷಣಕ್ಕಾಗಬೇಕು. ಆ ಕೊಡುವ ತಾಕತ್ತಿರೋದು ಭಗವಂತನಿಗೆ, ಭಗವದ್ಭಕ್ತರಿಗೆ ಮಾತ್ರ. ಹೇಗೆ ಭಗವಂತ ಕೊಟ್ಟನೋ ವೇದ ದುರ್ವಾಸರನ್ನ ಕುಡಿಸಿದ್ದಂತೆ ಸ್ವಾಮಿ, ಎಲೆ ಹಾಕಿದ 5 ಬೆರಳನ್ನ ಹೀಗೆ ಹಿಡಿದ. 5 ಬೆರಳಲ್ಲಿ ಪಂಚಭಕ್ಷ ಪರಮಾನ್ನಗಳನ್ನು ಕರ್ಕೊಳ್ರಿ ಅಂತ. ಒಂದೊಂದು ಬೆರಳಿನಿಂದ ಒಂದೊಂದು, ಅಲ್ಲಿ ಒಂದು ಬೆರಳಿನಿಂದ ಒಂದು ಅನ್ನ, ಒಂದು ಬೆರಳಿನಿಂದ ಹುಳಿ, ಹೀಗೆ ಅದು ಆ ಕ್ಷಣದಲ್ಲಿ ಉತ್ಪನ್ನವಾದದ್ದು. ಅವೆಲ್ಲವನ್ನ ಊಟ ಮಾಡಿದ್ರಂತೆ. ಊಟ ಮಾಡಿ ಬೇಕಂತ ಅಲ್ಲಿ ಕೆಲವು ಉಚ್ಚಿಷ್ಟವನ್ನ ಉಳಿಸಿದ್ರು. ಅನ್ನವನ್ನ ಉಳಿಸ್ತಾರೆ. ಅನ್ನವನ್ನ ಉಳಿಸಿಬಿಟ್ಟು ಆಮೇಲೆ ಕರೆದ್ರಂತೆ, ಕೃಷ್ಣ ಬಾಯಿಲ್ಲಿ ಎಲೆಯಲ್ಲಿರ್ತಕ್ಕಂಥ ಉಚ್ಚಿಷ್ಟವನ್ನ ಮೈಗೆಲ್ಲ ಬಳ್ಕೋ ಅಂದ್ರು. ಯಾವ ಹಣೆ ಬರ ನಮ್ಮಪ್ಪನಿಗೆ. ಅದು ದುರ್ವಾಸರು ಎಲೆಯಲ್ಲಿ ಬಿಟ್ಟ ಉಚ್ಚಿಷ್ಟವನ್ನ ಮೈಗೆ ಬಳ್ಕೋ. ಭಗವಂತ ಒಂದು ಮಾತಾಡ್ಲಿಲ್ಲ, ಭಕ್ತಪರಾಧಿನ ಅವನು ತೆಗೆದುಕೊಂಡ, ಮೈಯಲ್ಲೆಲ್ಲ ಬಳ್ಕೊಂಡಂತೆ. ಮೈಯೆಲ್ಲ ಬಳ್ಕೊಂಡ ಮೇಲೆ ಹೇಳಿದ್ರು, ಯಾಕೆ ಬಳ್ಕೊ ಅಂತ ಹೇಳಿದೆ ಗೊತ್ತಾ ಅಂದ್ರು ದುರ್ವಾಸರು. ಯಾಕಪ್ಪ ಅಂತ ಕೇಳಿದ ಭಗವಂತ. ಏನಿಲ್ಲ, ನಾನು ನಿನ್ನ ಮಕ್ಕಳಿಗೆ ಶಾಪ ಕೊಟ್ಟಿದ್ದೇನೆ, ನೀವೇ ಪರಸ್ಪರವಾಗಿ ಹೊಡೆದಾಡಿ ಸಾಯಿರಿ ಅಂತ. ಆದರೆ ಒಂದಿದೆ, ನನ್ನ ಉಚ್ಚಿಷ್ಟವನ್ನ ಯಾರು ಮೈಗೆ ಬಳ್ಕೋತಾರೆ ಅದು ವಜ್ರ ಸದೃಶವಾಗ್ತದೆ ಅಂತ ಭಗವಂತನದೇ ವರ ಇದೆ. ದುರ್ವಾಸರು ಎಲೆಯಲ್ಲಿ ಬಿಟ್ಟ ಉಚ್ಚಿಷ್ಟವನ್ನ ಯಾರು ಮೈಗೆ ಸ್ಪರ್ಶ ಮಾಡ್ಕೋತಾರೆ ಆ ಮೈ, ಅವರ ದೇಹ ಅನ್ನುವುದು ವಜ್ರ ಸದೃಶವಾಗ್ತದಂತೆ. ಇದು ಭಗವಂತ ಕೊಟ್ಟವರ. ಅದಕ್ಕೆ ಕೃಷ್ಣ, ನಾನು ನಿನಗೆ ಬಳಸ್ಕೊಂಡಿದ್ದೇನೆ, ಆದ್ದರಿಂದ ನೀ ಮೈಯೆಲ್ಲ ಬಳ್ಕೊಂಡ್ಬಿಟ್ಟಿದ್ದಿ. ಇನ್ನು ಮೈಗೆ ಅಚ್ಛೇದ್ಯ ಅಭೇದ್ಯ, ಇನ್ಯಾರ ಕತ್ತಿಯಲ್ಲಿ ಹೊಡೆದ್ರು ಅಷ್ಟೇ, ಬಾಣದಲ್ಲಿ ಹೊಡೆದ್ರು ಅಷ್ಟೇ, ನಿನ್ನ ಶರೀರ ಅಚ್ಛೇದ್ಯ ಅಭೇದ್ಯ, ನೀನು ಕೊಲ್ಲಿಕ್ಕೂ ಆಗಲ್ಲ. ಯಾರು ನಿನ್ನನ್ನ ಪರಸ್ಪರ ಹೊಡೆದಾಡಿದ್ರು ನೀನು ಸಾಯಲ್ಲ ಅಂತ ಹೇಳಿಬಿಟ್ಟು ಹೋಗಿಬಿಟ್ರು. ಭಗವಂತ ಅಂದ, ನಿನಗೆ ಈ ತಲೆ ಇದೆ, 5 ತಲೆಯ ಅವತಾರ ನೀನು. ಯಾರು ಧ್ಯೇಯಾತ್ ಪಂಚಮುಖೋ ರುದ್ರ, 5 ತಲೆ ಇರ್ತಕ್ಕಂಥ ರುದ್ರದೇವರ ಅವತಾರ. ನಿನಗೇ ಇಷ್ಟು ಬುದ್ಧಿ ಇದ್ರೆ ನಾನು ಸಹಸ್ರ ಶೀರ್ಷ ಪುರುಷ, ನನಗೆ ಎಷ್ಟು ಬುದ್ಧಿ ಇರಬೇಕು ಅಂತ ಸ್ವಾಮಿ ಅಂದ. ಸ್ವಾಮಿ ಏನ್ ಮಾಡಿದ್ದ ಅಂದ್ರೆ, ಅವ್ನ ಮೈಯೆಲ್ಲ ಬಳ್ಕೊಂಡವ, ಕಾಲಿಗೆ ಬಳ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಉಚ್ಚಿಷ್ಟ ಕಾಲಿಗೆ ಸ್ಪರ್ಶ ಮಾಡಬಾರದು ಅಂತ ಸ್ವಾಮಿ ಏನ್ ಮಾಡಿದ್ದ, ತನ್ನ ಮೈಯೆಲ್ಲ ಬಳ್ಕೊಂಡಿದ್ದ. ಅವ್ರು ಕಾಣುವಂತೆ ಬೆಳ್ಕೊಂಡಿದ್ದ, ಮೋಸ ಏನಲ್ಲ. ಕಾಲಿಗೆ ಮಾತ್ರ ಬೆಳ್ಕೊಂಡಿರಲಿಲ್ಲ. ಅದಕ್ಕೆ ಸ್ವಾಮಿ ಅಂದ, ಕಾಲಿಗೆ ಬಾಣ ಬೀಳುವಂತೆ ಮಾಡಿ ನಾನು ಅವತಾರ ಸಮಾಪ್ತಿ ಮಾಡ್ತೇನೆ, ಅದೇನ್ ಮಾಡ್ತೀವಿ ಮಾಡ್ಕೋ ಅಂತ. ಸ್ವಾಮಿ ಅದಕ್ಕೆ ಭಗವಂತ ನೋಡಿ ಮೈಗೆ ಎಲ್ಲೂ ಕೂಡ ಬಾಣ ಬಿಡಿಸ್ಕೊಳ್ಳಿಲ್ಲ. ಯಾವ ದುರ್ವಾಸರ ಉಚ್ಚಿಷ್ಟವನ್ನ ಪಾದಕ್ಕೆ ಸೋಕಿಸಬಾರದು ಅಂತ ಪಾದವನ್ನ ಮಾತ್ರ ಬಿಟ್ಟಿದ್ದ. ಅದಕ್ಕೆ ಜರಾನಾಮಕ ವ್ಯಾಧ, ಬೃಹಸ್ಪತ್ಯಾಚಾರ್ಯ ಇದು ಅವತಾರ, ಅದು ಭೃಗು ಮಹರ್ಷಿಗಳ ಅವತಾರ. ಭೃಗು ಮಹರ್ಷಿಗಳ ಅವತಾರವಾಗಿರ್ತಕ್ಕಂತಹ ಆ ಜರಾನಾಮಕನಾದ ವ್ಯಾಧ ಬಿಟ್ಟಂತ ಬಾಣವನ್ನ ಪಾದದ ಹೆಬ್ಬೆರಳಿಗೆ ಸ್ವೀಕಾರ ಮಾಡಿದ. ಅದನ್ನ ನೆಪ ಮಾಡಿಕೊಂಡು ತಾನು ದೇಹವನ್ನು ಬಿಟ್ಟುಬಿಟ್ಟ.
ಭಗವಂತ ದೇಹವನ್ನ ಬಿಟ್ಟಂತೆ ನಾಟಕ ಮಾಡಿದಾದ್ದರಿಂದಲೇ ಭೀಮಸೇನ ದೇವರು ದೇಹ ಬಿಟ್ಟಂತೆ ನಾಟಕ ಮಾಡಿದರು. ಹಾಗಾಗಿ ಭೀಮಸೇನ ದೇವರು ದೇಹ ಬಿಟ್ಟರು, ಭಗವಂತನು ದೇಹ ಬಿಟ್ಟಂತೆ ನಾಟಕ ಮಾಡಿದ. ಅದೇ ಭೀಮಸೇನನೇ ಮಧ್ವಾಚಾರ್ಯರಾಗ ಅವತಾರ ಮಾಡಿದ್ದು. ಹನುಮಂತ ದೇವರ ಅವತಾರ ಹಾಗೇ ಇದೆ. ಭೀಮಸೇನನೇ ಮಧ್ವಾಚಾರ್ಯರಾಗ ಅವತಾರ ಮಾಡಿದ್ರು. ಅದರಿಂದಲೇ ಇಲ್ಲಿ ಭೀಮಸೇನ ಆನಂದ ತೀರ್ಥ ಅಂತ ಒಂದೇ ಶಬ್ದ ಹಾಕಿಬಿಡ್ತಾರೆ ಅವರು. ಭೀಮಸೇನ ಆನಂದ ತೀರ್ಥ ಅಲ್ಲಿಗೆ ನಿಲ್ಲಿಸಿ ವಾನರೇಂದ್ರಾನ್ ಆಮೇಲೆ ಹೇಳೋದು. ಯಾಕೆಂದ್ರೆ ಭೀಮಸೇನ ದೇವರ ಅವತಾರ ಸಮಾಪ್ತಿಯಾಯಿತು ಅಂತ ಆಗಿಬಿಟ್ಟಿದೆ. ಸಮಾಪ್ತಿಯಾಗದೇ ಇರತಕ್ಕಂಥ ಎರಡು ಅವತಾರಗಳು, ಒಂದು ಮಧ್ವಾಚಾರ್ಯರ ಅವತಾರ, ಒಂದು ಹನುಮಂತ ದೇವರ ಅವತಾರ. ಅದಕ್ಕೆ ಅವೆರಡನ್ನ ಸೇರಿಸ್ತಾರಿಲ್ಲ. ಭೀಮಸೇನ ಮೊದಲೇ ಹೇಳಿಬಿಟ್ರು ಅದು ಸಮಾಪ್ತಿಯಾದ ಅವತಾರ ಅಂತ. ಸಮಾಪ್ತಿಯಾಗದೇ ಇರತಕ್ಕಂಥ ಅವತಾರಗಳು ಎರಡು, ಒಂದು ಮಧ್ವಾಚಾರ್ಯರ ಅವತಾರ, ಇನ್ನೊಂದು ಹನುಮಂತ ದೇವರ ಅವತಾರ. ಆದ್ದರಿಂದಲೇ ಭೀಮಸೇನ ಅಲ್ಲಿಗೆ ನಿಲ್ಲಿಸಿಕೊಂಡು ಆನಂದ ತೀರ್ಥ ವಾನರೇಂದ್ರ ಎರಡು ಒಟ್ಟಿಗೆ ಸೇರಿಸ್ಕೋಬೇಕು. ಅವೆರಡು ಇನ್ನೂ ಕೂಡ ಇವತ್ತಿಗೂ ಇರುವ ಅವತಾರಗಳದು. ಅದರಿಂದ ಅವೆರಡನ್ನ ಅಹಂಬಜೆ ನಾನು ಸ್ಮರಣೆ ಮಾಡ್ತೇನೆ. ಸಮಾಪ್ತಿಯಾದಂತೆ ಇರುವಂತ ಭೀಮಸೇನ ದೇವರ ಅವತಾರವನ್ನು, ಇನ್ನೂ ಸಮಾಪ್ತಿಯಾಗದೇ ಇರತಕ್ಕಂಥ ಎರಡು ಅವತಾರಗಳು, ಒಂದು ಮಧ್ವಾಚಾರ್ಯರ ಅವತಾರ ಮತ್ತೆ ಇನ್ನೊಂದು ಹನುಮಂತ ದೇವರ ಅವತಾರ, ಇವೆರಡನ್ನು ಸ್ಮರಣೆ ಮಾಡ್ತೇನೆ ಅಂತ ಹೇಳುತ್ತಾ ವಾದಿರಾಜ ಗುರುಂ ಇವರನ್ನು ಹೇಳಿಬಿಟ್ರು. ಇದಾದ ಮೇಲೆ ವಾದಿರಾಜ ಗುರುಂ ಒಂದೇ ವಾದಿರಾಜ ಗುರುಗಳನ್ನ ಸ್ಮರಣೆ ಮಾಡ್ತೇನೆ. ವೇದವೇದ್ಯ ಗುರುಂ ಭಜೆ ವೇದವೇದ್ಯರನ್ನ ಸ್ಮರಣೆ ಮಾಡ್ತೇನೆ. ಗುರುನ್ ವೇದನಿಧಿಂ ಒಂದೇ ವೇದನಿಧಿಗಳನ್ನ ಸ್ಮರಣೆ ಮಾಡ್ತೇನೆ. ನಾರಸಿಂಹ ಗುರುಂ ಭಜೆ ಅವರ ಗುರುಗಳು, ಅವರಿಗೆ ವಿದ್ಯೆ ಹೇಳಿಕೊಟ್ಟಂತ ಗುರುಗಳು ನಾರಸಿಂಹ ಅಂತ ಅವರನ್ನ ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಇದಾದ ಮೇಲೆ ಒಂದೇ ನಾರಾಯಣಾಚಾರ್ಯಾನ್. ನಾರಾಯಣಾಚಾರ್ಯನ್ ಅಂದ್ರೆ ಇಬ್ರು, ಒಂದು ಪೈಕರ್ಣಿ ನಾರಾಯಣಾಚಾರ್ಯರು ವಾದಿರಾಜರ ಎಲ್ಲ ಗ್ರಂಥಗಳಿಗೂ ಹೆಚ್ಚು ಕಮ್ಮಿ ಅವರೇ ವ್ಯಾಖ್ಯಾನ ಬರೆದವರು. ಅವರಿಂದಲೇ ವಾದಿರಾಜರ ಕವಚ ರಚನೆ ಆದದ್ದು, ಅದೊಂದು ವಿಶೇಷ. ಹಾಗಾಗಿ ಆ ನಾರಾಯಣಾಚಾರ್ಯರನ್ನು ಕೂಡ, ಆಮೇಲೆ ಭೂತರಾಜರಾಗಿರುವಂತ ನಾರಾಯಣಾಚಾರ್ಯರು ಇಬ್ಬರನ್ನು ಒಂದೇ ಶಬ್ದದಲ್ಲಿ ಹಾಕಿದ್ರು. ಯಾರು ಭಾವಿ ರುದ್ರದೇವರು ಅಲ್ವಾ, ಯಾರು ನಾರಾಯಣ ಅನ್ನುವ ಗ್ರಾಮದಲ್ಲಿ ನಾರಾಯಣಾಚಾರ್ಯರಾಗಿ ಅವತಾರ ಮಾಡಿ ವಾದಿರಾಜರ ಸೇವೆ ಮಾಡ್ತಾ ಇದ್ದರು, ಅವರಿಬ್ಬರನ್ನು ಒಂದೇ ಶಬ್ದದಲ್ಲಿ ಒಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿ ಗಣ ಸೇವಿತಾನ್ ಅದಕ್ಕೆ ಹೇಳಿದರು. ಇವರು ಭೂತರಾಜರಾಗಿ ಎಲ್ಲ ಗಣಗಳಿಂದ ಸೇವಿತರಾಗಿರ್ತಕ್ಕಂಥ ಭೂತರಾಜರಿಗೆ ನಮಸ್ಕಾರ. ಒಂದೇ ವೃಂದಾವನಾಚಾರ್ಯಾನ್ ಈಗಿರುವಂತ ವೃಂದಾವನಾಚಾರ್ಯರು. ಹಯಗ್ರೀವ ಮುನಿಂಭಜೆ ಅವರ ಜೊತೆಯಲ್ಲಿರುವ ಹಯಗ್ರೀವ ದೇವರು. ಶೇಷ ಸೀತಾಪತಿ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್. ಶೇಷ ಸೀತಾಪತಿ ಎನ್ನುವವರೆಲ್ಲ ಅಲ್ಲಿ ಆ ಪ್ರಕರಣಗಳು ಬರ್ತವೆ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ, ಅವರನ್ನ ನಾನು ಸ್ಮರಣೆ ಮಾಡುತ್ತೇನೆ ಅಂತ ಹೀಗೆ ಅವರ ಸ್ಮರಣೆಯನ್ನ ಮಾಡಿ ಅಲ್ಲಿ ವ್ಯಾಖ್ಯಾನಕ್ಕೆ ಅವರು ತೊಡಗುತ್ತಾರೆ. ಇದು ಶ್ರೀಮುಷ್ಣಾಚಾರ್ಯರು ಮಾಡಿದಂತಹ ವ್ಯಾಖ್ಯಾನ. ಇಲ್ಲಿ ಇದಾದ ಮೇಲೆ ಇವರದೊಂದು ವ್ಯಾಖ್ಯಾನ ಇದೆ, ಅದೊಂದು ನೋಡಿ ಹೋಗಿಬಿಡೋಣ. ರಘುಪ್ರವೀರ ತೀರ್ಥರು ತಾವು ಪ್ರಾರಂಭ ಮಾಡುವಾಗಲೇ ಶ್ರೀಮದ್ ದಶಪ್ರಮತಿ ಹೃನ್ನಭಸಿ ಸ್ಫುರಂತಂ. ಶ್ರೀಮದ್ ದಶಪ್ರಮತಿ ಹೃನ್ನಭಸಿ ಸ್ಫುರಂತಂ. ದಶಪ್ರಮತಿ ಅಂದ್ರೆ ಮಧ್ವಾಚಾರ್ಯರು. ಮಧ್ವಾಚಾರ್ಯರ ಹೃದಯವೆಂಬುವ ಆಕಾಶದಲ್ಲಿ ಪ್ರಕಾಶಮಾನವಾದ ಸ್ಫುರಂತಂ. ನಭಸಿ ಅಂದ್ರೆ ಆಕಾಶ, ಸ್ಫುರಂತಂ ಪ್ರಕಾಶಮಾನವಾದ ಶ್ರೀರಾಮಚಂದ್ರನನ್ನ ಅಹಂ ಅನ್ವಹಂ ಆನತೋಸ್ಮಿ ನಾನು ಪ್ರತಿದಿನವೂ ನಮಿಸುತ್ತೇನೆ. ಅಹಂ ಅನ್ವಹಂ ಆನತೋಸ್ಮಿ ನಾನು ಪ್ರತಿದಿನವೂ ನಮಸ್ಕಾರ ಮಾಡುತ್ತೇನೆ. ಮಧ್ವಾಚಾರ್ಯರ ಹೃದಯವೆಂಬುವ ಆಕಾಶದಲ್ಲಿ ಪ್ರಕಾಶಮಾನವಾಗಿರುವ ರಾಮಚಂದ್ರ ದೇವರನ್ನ ನಾನು ಅನುದಿನವೂ ನಮಸ್ಕಾರ ಮಾಡುತ್ತೇನೆ ಮೊದಲು. ಎರಡನೇದು ಶ್ರೀಮದ್ವಾದಿರಾಜ ಕುಮದಂ ಪ್ರತಿನಂದಯಂತಂ ಶ್ರೀವಾಜಿ ವಕ್ತ್ರತನುಂ ಅಪ್ರತಿಮಂ ಶ್ರಿತೋಸ್ಮಿ. ಹಾಗೆಯೇ ವಾದಿರಾಜರು ಅನ್ನುವಂತಹ ಕುಮುದವನ್ನ ಆನಂದಗೊಳಿಸುವಂತಹ ಅಪ್ರಾಕೃತ ತೇಜನಾದ, ಅಂದ್ರೆ ವಾದಿರಾಜರು ಅನ್ನುವಂತಹ ಕುಮುದ ಪುಷ್ಪ, ವಾದಿರಾಜರು ಅಂದ್ರೆ ಕುಮುದ ಪುಷ್ಪ, ಅವರನ್ನ ಆನಂದಗೊಳಿಸುವಂತಹ ಅಪ್ರಾಕೃತ ತೇಜ ರೂಪನಾದಂತಹ ಅಪ್ರತಿಮನಾದಂತಹ ಹಯಗ್ರೀವ ರೂಪದೇವರನ್ನ ಸ್ಮರಣೆ ಮಾಡ್ತೇನೆ. ಅಲ್ಲಿ ಎರಡು, ಮೂಲರಾಮದೇವರ ಸ್ಮರಣೆಯೂ ಆಯಿತು, ಹಯಗ್ರೀವ ದೇವರ ಸ್ಮರಣೆಯೂ ಆಯಿತು, ಎರಡನ್ನ ಮಾಡ್ತಾರೆ. ಶ್ರೀಮದ್ ಆನಂದ ತೀರ್ಥಾರ್ಯ ಕರುಣಾರಸ ಬಿಂದವ ಪಾಪಾನಲ ಸಂತಪ್ತಂ ಕ್ಲೇದಯಂತು ಪುನಂತು ಮಾಂ. ಆನಂದ ತೀರ್ಥರು ಅನ್ನುವಂತಹ ಕರುಣಾರಸ ಬಿಂದುಗಳು ಅನ್ನುವುದೇನಿದೆ, ಶ್ರೀಮದ್ ಆನಂದ ತೀರ್ಥರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕರುಣೆ ಅನ್ನುವ ರಸಬಿಂದುಗಳಿದೆಯಲ್ಲ, ನಮ್ಮ ಪಾಪಗಳು ಅನ್ನುವಂತಹ ಬೆಂಕಿಯನ್ನ ಆರಿಸ್ತದದು. ಪಾಪಗಳು ಅನ್ನುವ ಬೆಂಕಿ ನಮ್ಮನ್ನ ಸುಡುತ್ತಾ ಇದೆ.
ಅದನ್ನು ಆರಿಸಬೇಕಾದ್ರೆ ಶ್ರೀಮದ್ ಆನಂದ ತೀರ್ಥಾರ್ಯ ಕರುಣಾರಸ ಬಿಂದುವ, ಅದು ಯಾವುದು ಕೂಡ ಫೈರ್ ಬ್ರಿಗೇಡು ಅವೆಲ್ಲ ಬಂದರೆ ಆರಕ್ಕಾಗಲ್ಲ. ಅವೆಲ್ಲ ಹೊರಗಿನ ಬೆಂಕಿ ಅಲ್ಲ. ಪಾಪಗಳು ಅನ್ನುವ ಬೆಂಕಿಯಿಂದ ಸುಡಲ್ಪಡುತ್ತಿರುವಂತ ನಮ್ಮನ್ನ ಆರಿಸುವ ತಾಕತ್ತಿರುವುದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನ್ನುವವರ ಕರುಣೆ ಅನ್ನುವ ರಸದ ಬಿಂದುವಿನಿಂದ. ಅಂತ ಬಿಂದುವಿಗೆ ಪಾಪಾನಲ ಸುಸಂತಪ್ತಂ ಕ್ಲೇದಯಂತಂ ಪುನಂತು ಮಾಂ, ಅಂತಹ ಆಚಾರ್ಯರ ಕರುಣೆ ಎನ್ನುವಂತ ರಸಬಿಂದುಗಳು ನನ್ನನ್ನ ತಂಪುಗೊಳಿಸಲಿ, ಪವಿತ್ರಗೊಳಿಸಲಿ ಅಂತಾರೆ. ತುಂಬಾ ಅಪರೂಪ. ನಾವು ಅವರದ್ದೇ ಮಠದಲ್ಲಿದ್ದೇವೆ, ಅದರಿಂದ ಸ್ವಲ್ಪ ವರ್ಣಿಸ್ತಾ ಇದ್ದಾನೆ. ಅವರ ಆಶ್ರಯದಲ್ಲೇ ಉಪನ್ಯಾಸ ಮಾಡ್ತಾ ಇದ್ದೇವೆ. ವಾದಿರಾಜರ ಬಗ್ಗೆ ಬಹಳ ಭಕ್ತಿ. ಇನ್ನೊಂದು ವಿಶೇಷ ಹೇಳ, ಆಚಾರ್ಯರು ಹೇಗೆ ಎಲ್ಲ ಮಠಗಳಿಗೂ ಕೂಡ ಪ್ರತಿಮೆಗಳನ್ನ ಕೊಟ್ಟರೋ, ಆಚಾರ್ಯರ ನಂತರದಲ್ಲಿ ಎಲ್ಲ ಮಠಕ್ಕೂ ಪ್ರತಿಮೆಯನ್ನ ಕೊಟ್ಟವರು ವಾದಿರಾಜರೊಬ್ಬರೇ. ವಾದಿರಾಜರು 9 ಮಠ ಅಲ್ಲ 8 ಮಠಗಳಿಗೆ, ತಾವು ಅಷ್ಟಮಠಗಳಿಗೆ ಪ್ರತಿಮೆಯನ್ನ ಆಚಾರ್ಯರು ಕೊಟ್ರ. ವಾದಿರಾಜರು 8 ಮಠಗಳಿಗೆ ಕೊಟ್ಟರು. ವಾದಿರಾಜರು 8 ಮಠಗಳಿಗೆ ಎಲ್ಲಿ ಕೊಟ್ಟರು? ವಾದಿರಾಜರ ಮಠ ಬಿಟ್ಟರೆ 7 ಮಠ ಆಗ್ತದಲ್ಲ ಆಚಾರ್ಯ ಅಂದ್ರೆ. ಅವರು ಉಡುಪಿಯಲ್ಲಿರುವ 7 ಮಠಕ್ಕೂ ಹಯಗ್ರೀವ ದೇವರ ಪ್ರತಿಮೆ ಕೊಟ್ಟರು, ತಾವೇ ಮಾಡಿದ ಹಯಗ್ರೀವ ದೇವರ ಪ್ರತಿಮೆ. ಅದು ಬಿಟ್ಟರೆ ವಾದಿರಾಜರು ಹಯಗ್ರೀವ ಪ್ರತಿಮೆಯನ್ನು ಕೊಟ್ಟದ್ದು ಭೀಮನಕಟ್ಟೆ ಮಠಕ್ಕೆ. ಇದೊಂದು ಮಠ, 7 ಮಠ ಪ್ಲಸ್ 1 8 ಆಯ್ತು. ಇನ್ಯಾವ ಮಠಕ್ಕೂ ಅವರು ಕೊಡಲಿಲ್ಲ. 7 ಉಡುಪಿಯ ಮಠಗಳು. ಅದು ಬಿಟ್ಟರೆ ಒಂದೇ ಮಠ ಅವರು ಹೊರಗಿನ ಮಠ ಕೊಟ್ಟದ್ದು, ಅದು ಭೀಮನಕಟ್ಟೆ ರಾಯರ ಮಠ. ಭೀಮನಕಟ್ಟೆ ಮಠ ಅದಕ್ಕೆ ಅಷ್ಟು ಪ್ರೀತಿ ಅವರಿಗೆ. ಯಾಕೆಂದ್ರೆ ಈ ಮಠವೇ ನಮಗೆ ಮಧ್ವಾಚಾರ್ಯರನ್ನ ಕೊಟ್ಟದ್ದಾದ್ದರಿಂದ ಬಹಳ ಪ್ರೀತಿ. ಹಾಗಾಗಿ ಅವರು ಬರೆದಂತಹ ವ್ಯಾಖ್ಯಾನದಲ್ಲಿ ಒಂದು. ಇನ್ನು ವಾದಿರಾಜರನ್ನ ವರ್ಣಿಸ್ತಾರೆ, ಅದೊಂದನ್ನು ನೋಡಿ ಹೋಗಿಬಿಡೋಣ. ಶ್ರೀ ವಾದಿರಾಜ ಗುರು ವಾಯುಮಿಮಂ ಮಹಂತಂ. ವಾದಿರಾಜರು ಅನ್ನುವವರು ವಾಯುದೇವರು ಅಂತ ಅವರು ಹೇಳಿಬಿಟ್ರು. ಶ್ರೀವಾದಿರಾಜ ಗುರುವಾಯುಮಿಮಂ ಮಹಂತಂ ಸದ್ಯುಕ್ತಿ ವೃಂದತು ಹಿನೈಶ್ಚ ಮಂದಂ ನಯಂತಂ ದುರ್ಯುಕ್ತಿ ಪಾಂಸು ಪಟಲಂಚ ಸಮುತ್ಕ್ಷಿಪಂತಂ ಸೇವೆ ಹಯಾಸ್ಯ ನಭಸಿ ಹಿ ಅಪಿ ಸಂಚರಂತಂ. ಸದ್ಯುಕ್ತಿಗಳ ಸಮೂಹ ಅನ್ನುವಂತ ಹಿಮದಿಂದ ಸಂತೋಷ ಉಂಟು ಮಾಡುತ್ತಿರುವ, ದುರ್ಯುಕ್ತಿಗಳು ಅನ್ನುವಂತ ಧೂಳಿನ ಕಣಗಳನ್ನು ಕಿತ್ತು ಎಸೆಯುತ್ತಿರುವ, ಹಯಗ್ರೀವ ದೇವರು ಅನ್ನುವಂತ ಆಕಾಶದಲ್ಲಿ ಸಂಚಾರ ಮಾಡುತ್ತಿರುವ ವಾದಿರಾಜರು ಅನ್ನುವಂತಹ ವಾಯುವನ್ನ ನಾನು ಸ್ಮರಣೆ ಮಾಡ್ತೇನೆ. ವಾಯು ಮಾಡೋದು ಎಷ್ಟು ಕೆಲಸ? ಒಂದು ಗಾಳಿ ಏನೇನು ಕೆಲಸ ಮಾಡ್ತದೆ ಹೇಳ್ರಿ? ಗಾಳಿ ಹಿಮವನ್ನ ತಂದು ನಮ್ಮ ಹತ್ರಕ್ಕೆ ಹಾಕ್ತದೆ. ಅಂದ್ರೆ ಮಂಜಿರುತ್ತಲ್ಲ, ಹಿಮ ಇರ್ತದೆ. ಒಂದ್ಸತಿ ಗಾಳಿ ಬೀಸಿದ್ರೆ ಅದು ತಣ್ಣನೆ ಗಾಳಿ ಬಂದು ಮೈಗೆ ಬಡಿಯತ್ತೆ, ಒಂಥರ ಸಂತೋಷವಾಗ್ತದೆ. ಅದು ಸೆಕೆ ಕಾಲದಲ್ಲಿ ಒಂದು. ಎರಡನೆಯದು ಧೂಳಿನ ಕಣಗಳು. ತುಂಬಾ ಧೂಳಾದ್ರೆ ಒಂದ್ಸತಿ ಜೋರ ಗಾಳಿ ಬೀಸ್ತು ಅಂದ್ರೆ ಧೂಳು ಹೋಗಿಬಿಡ್ತದೆ. ಈ ಕಣ್ಣಿಗೆ ಧೂಳು ಬಿದ್ದಿದ್ರೆ ಏನ್ ಮಾಡ್ತಾರೆ? ಉಫ್ ಅಂತ ಹೋಗ್ತಾರಲ್ಲ, ಆ ಗಾಳಿ ಎನ್ನುವುದು ಧೂಳಿನ ಕಣಗಳನ್ನ ಹೊರಗಾಗ್ತದೆ. ಮೂರನೇದೇನು ಅಂತ ಕೇಳಿದ್ರೆ, ಅದು ಆಕಾಶದಲ್ಲಿ ಸದಾಕಾಲ ಸಂಚಾರ ಮಾಡ್ತಿರ್ತದೆ ಗಾಳಿ. ಈ ಮೂರನ್ನೂ ವಾದಿರಾಜರು ಮಾಡ್ತಾ ಇದ್ದಾರೆ ಅಂದ್ರು. ಏನ್ ಮಾಡ್ತಾ ಇದ್ದಾರೆ? ಮೊದಲನೇದು ಆಕಾಶದಲ್ಲಿ ಸಂಚಾರ ಮಾಡ್ತದೆ ಗಾಳಿ. ಹಯಗ್ರೀವ ದೇವರು ಅನ್ನುವ ಆಕಾಶದಲ್ಲಿ ಸಂಚಾರ ಮಾಡುವಂತ ಗಾಳಿ, ಅದು ವಾದಿರಾಜರು ಮೊದಲನೇದು. ಎರಡನೆಯದು ನಮ್ಮ ಹತ್ರ ಹಿಮದ ಗಾಳಿಯನ್ನು ತಂದು ನಮ್ಮನ್ನು ಸಂತೋಷಪಡಿಸಬೇಕಲ್ವಾ? ಸದ್ಯುಕ್ತಿಗಳು ಅಂತ ಯುಕ್ತಿ ಮಲ್ಲಿಕೆಯನ್ನೇ ನಮ್ಮ ಹತ್ರ ತಂದು ನಮ್ಮ ಎಲ್ಲ ಸಜ್ಜನರನ್ನು ಸಂತೋಷಪಡಿಸುವಂತ ಗಾಳಿ, ಅದು ವಾದಿರಾಜರು ಅಂದ್ರು. ಆಮೇಲೆ ದುರ್ಯುಕ್ತಿಗಳು ಅನ್ನುವಂತ ಧೂಳಿನ ಕಣಗಳನ್ನ ಅವರು ದೂರ ಮಾಡುತ್ತಾರೆ. ಹಾಗಾಗಿಯೂ ಕೂಡ ಅಂತಹ ವಾದಿರಾಜರು ಅನ್ನುವಂತ ವಾಯುವನ್ನ ನಾನು ಸ್ಮರಣೆ ಮಾಡ್ತೇನೆ ಅಂತ ಹೇಳಿ ಸ್ವಪ್ನ ವೃಂದಾವನಾಖ್ಯಾನದ ವ್ಯಾಖ್ಯಾನವನ್ನ ಅವರು ಪ್ರಾರಂಭ ಮಾಡ್ತಾರೆ. ಎಲ್ಲೆಲ್ಲಿ ಆಖ್ಯಾನದ ಅವಶ್ಯಕತೆ ಇದೆ ಅಲ್ಲಿ ನೋಡೋಣ. ಯಾಕಂದ್ರೆ ಹಂಗೆ ನೋಡ್ತಾ ಹೋದ್ರೆ ಅದು 10 ವರ್ಷ ಆದ್ರೂ ಮುಗಿಯಲ್ಲ ಸ್ವಪ್ನ ವೃಂದಾವನಾಖ್ಯಾನ. ಆದ್ರಿಂದ ಶುರು ಮಾಡಿಬಿಡೋಣ. ಒಂದು ಗ್ರಂಥ, ಯಾವುದಾದ್ರೂ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಆ ಗ್ರಂಥದಲ್ಲಿ 3 ನೋಡಿಕೊಳ್ಳಬೇಕು ಅಂತ ವಾಮನ ಪುರಾಣ ಹೇಳಿದೆ ಅಂತ ಶ್ರೀಮುಷ್ಣಾಚಾರ್ಯರಲ್ಲಿ ಹೇಳ್ತಾರೆ. ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂಚ ವಸ್ತುಯತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ವಲಂ ಅಂತ ಒಂದು. ಕರೋತೀಶೋ ಮಹತ್ವಲಂ, ಇದು ವಾಮನ ಪುರಾಣದಲ್ಲಿ ಬಂದದ್ದು. ಯಾವ ಗ್ರಂಥವನ್ನೇ ನೀವು ಅಧ್ಯಯನ ಮಾಡಬೇಕಾದ್ರೂ 3 ನೋಡ್ಬೇಕಂತೆ. ಆ 3 ಚೆನ್ನಾಗಿದ್ರೆ ಗ್ರಂಥ ಅಧ್ಯಯನ ಮಾಡ್ರಿ. ವಕ್ತಾನುಕೂಲ್ಯ ಮೊದಲು, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅಂತ 3. ಏನದು ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅಂದ್ರೆ ಏನು ಅಂದ್ರೆ ಮೊದಲು ಅಧಿಕಾರಿ ಯಾರು ಹೇಳಿದ್ದಾರೆ ಎನ್ನುವುದನ್ನು ನೋಡಬೇಕು. ಯಾರ್ಯಾರೋ ಬರೆದ ಗ್ರಂಥವನ್ನು ಓದೋದಲ್ಲ, ಗ್ರಂಥವನ್ನ ಯಾರು ಬರೆದಿದ್ದಾರೆ. ವಕ್ತಾನುಕೂಲ್ಯ ಅಂದ್ರೆ ಅದು ಯಾರು ಹೇಳ್ತಾ ಇದ್ದಾರೆ ಅದನ್ನು ನೋಡ್ರಿ. ಎರಡನೇದು ಶ್ರೋತ್ರಾನುಕೂಲ್ಯ, ಯಾರು ಈ ಗ್ರಂಥವನ್ನ ಕೇಳಬೇಕು ಅನ್ನುವುದು. ಕೇಳುವವರಿಗೆ ಒಂದಷ್ಟು ಅಧಿಕಾರಿ ವರ್ಗಕ್ಕೆ ಒಂದಿಷ್ಟು ಹೇಳಿರ್ತಾರೆ, ಇಂತಿಂತವರು ಕೇಳಬಹುದು, ಅಧಿಕಾರಿಗಳು ಹೇಗಿರಬೇಕು ಕೇಳುವವರು ಅಂತ ಹೇಳಿರ್ತಾರೆ. ಅದನ್ನು ನೋಡಬೇಕು. ಮೂರನೇದೇನು ಅಂದ್ರೆ ಇದರಿಂದ ನಮಗೆ ಪ್ರಯೋಜನ ಏನು ಅಂತ ಪ್ರಸಂಗಾನುಕೂಲ್ಯ. ಈಗ ಪ್ರಯೋಜನ ಇಲ್ಲ ಅಂದ್ರೆ ಓದಿ ಪ್ರಯೋಜನ ಏನು? ಸುಮ್ಮನೆ ಓದ್ದೆ ಅಂದ್ರೆ ಕಾದಂಬರಿ ಓದ್ದಂಗೆ ಓದೋದಲ್ಲ.
ಅದು ಯಾರು ಹೇಳುತ್ತಾರೆ ಅನ್ನುವವರನ್ನು ನೋಡ್ಕೋಬೇಕು. ಅವರ ಸ್ವರೂಪ ಯಾವುದು, ಯಾರು ಹೇಳುತ್ತಿದ್ದಾರೆ, ಈ ಗ್ರಂಥವನ್ನ ಬರೆದವರು ಯಾರು, ಅದನ್ನು ನಂಬಬಹುದಾಗಿರ್ತಕ್ಕಂಥ ಗ್ರಂಥವ ಅಂತ ಮೊದಲು ಅದು ವಕ್ತಾನುಕೂಲ್ಯ, ಅದನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅದಾದ ಮೇಲೇನು ಶ್ರೋತ್ರಾನುಕೂಲ್ಯ, ನಾನು ಈ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಯಾವ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅನ್ನೋದು ನಮಗೆ, ಇಲ್ಲಾಂದ್ರೆ ಆಗಲ್ಲ. ಬರೀ ಯಾರು ಬೇಕು ಅಂದ್ರೆ ಅವ್ರು ಬೇಕು ಓದ್ಬಿಟ್ರೆ ಅದು ಕತೆ ಓದಂಗೆ ಆಗತ್ತೆ ಅಷ್ಟೇ, ಅದರಿಂದ ಪ್ರಯೋಜನ ಆಗಲ್ಲ ಅಲ್ವಾ. ಈಗ ಯಾವುದೇ ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ, ಈಗ ನೋಡ್ರಿ, ಈ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಇದೆ, ಆ ಟೆಕ್ಸ್ಟ್ ಬುಕ್ ಇಂಥ ಕ್ಲಾಸ್ ಅವನೇ ಓದಬೇಕು ಅಂತಿದೆ, ಎಲ್ಲ ಕ್ಲಾಸ್ ಅವರು ಓದ್ಲಿಕ್ಕೆ ಆಗಲ್ಲ. ಈಗ 10ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ ಇದೆ, ಅದು ಎಲ್ಲ ಕಡೆ ಸಿಗುತ್ತೆ. ಕಾಸು ಕೊಟ್ರೆ 10ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ ಎಲ್ಲ ಕಡೆ ಸಿಗುತ್ತೆ ಅಂತ 3ನೇ ಕ್ಲಾಸ್ ಹುಡುಗನ ಕೊಡಲ್ಲ. ಅದು ಅಲ್ಲ, ಓದ್ಬೋದು, ಅವನಿಗೇನು ಅರ್ಥ ಆಗಲ್ಲ. ಆದ್ರೆ ಅವನು 10ನೇ ಕ್ಲಾಸಿಗೆ ಬಂದ ಮೇಲೆ ಅದು ಅರ್ಥ ಆಗ್ತದೆ, ಯಾಕಂದ್ರೆ ಬುದ್ಧಿಮಟ್ಟ ಹಾಗೆ ಬೆಳೆದಿರ್ತದೆ ಅಂತ ಅಲ್ವಾ. ಆದ್ರಿಂದ ಯಾವುದೇ ಗ್ರಂಥವನ್ನು ಓದಬೇಕಾದ್ರೆ ಕನಿಷ್ಠ ಪಕ್ಷ ನಮ್ಮ ಬುದ್ಧಿಮಟ್ಟ ಏನಿರಬೇಕು ಅಂತ ನೋಡ್ಕೊಳ್ಬೇಕಿಲ್ಲ, ಅರ್ಥ ಆಗಲ್ಲ ಅದು. ಇನ್ನು 3ನೇದೇನು ಅಂದ್ರೆ ಪ್ರಯೋಜನ ಏನು, ಈಗ ಓದುವುದರಿಂದ ಏನು ಪ್ರಯೋಜನ ಅಂತ ಮೊದಲು ಅದಕ್ಕೆ 3 ಹೇಳಿಬಿಟ್ರು. 3 ಏನು ಅಂದ್ರೆ, ಮೊದಲು ವಾದಿರಾಜರು ಬರೆದಂತ ಗ್ರಂಥ ಆದ್ದರಿಂದ ವಕ್ತಾನುಕೂಲ್ಯ ಇದೆ. ವಾದಿರಾಜರೇ ರಚನೆ ಮಾಡಿದ ಗ್ರಂಥ ಅಂದಮೇಲೆ ವಕ್ತಾನುಕೂಲ್ಯ ಅದರ ಬಗ್ಗೆ ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕೆಂದ್ರೆ ತಾವು 120 ವರ್ಷದ ತಮ್ಮ ತುಂಬು ಜೀವನದಲ್ಲಿ ಎಂಥೆಂಥ ಕ್ರಾಂತಿಗಳನ್ನು ಮಾಡಿ ಆಚಾರ್ಯರ ನಂತರದಲ್ಲಿ ಇಡೀ ದೇಶದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಕ್ರಾಂತಿಯನ್ನ ಮೊಳಗಿಸಿದವರು ವಾದಿರಾಜರು. ನಾನು ಮೊನ್ನೆ ಸ್ವಾಮಿಗಳು ಹೇಳ್ತಿದ್ರು, ನಾನು ಸುಮಾರು ಕಡೆ ಹೇಳ್ತಿದ್ದೆ, ಝೇವಿಯರ್ ಅಂತ ಒಬ್ಬ ಪಾದ್ರಿ ಗೋವಾನಲ್ಲಿ ಇವತ್ತಿಗೂ ಅವನ ಶರೀರ ಇಟ್ಟಿದ್ದಾರೆ. ಅದನ್ನ ನಾ ಹೇಳಿದ್ದೆ, ಸ್ವಾಮಿಗಳು ಹೇಳಿದ್ದಾರೆ ಅದನ್ನ. ಝೇವಿಯರ್ ಅಂತ ಅವನ ಹೆಸರು. ಅವನನ್ನ ಬ್ರಿಟಿಷ್ ರಾಜ್ಯ ಅವರು ಹೇಳಿದ್ದೇನು ಅಂದ್ರೆ, ನೀನು ಇಡೀ ಭಾರತವನ್ನ ಕ್ರೈಸ್ತೀಕರಣ ಮಾಡಿಬಿಡು, ಇಡೀ ಭಾರತವನ್ನ ಕ್ರೈಸ್ತೀಕರಣ ಮತಾಂತರ ಮಾಡಿಬಿಡು ಅಂತ ಕಳಿಸಿದ್ರಂತೆ. ಅವನು ಭಾರತವನ್ನ ಪ್ರವೇಶ ಮಾಡಿ ಸ್ವಲ್ಪ ಎಷ್ಟಾಗುತ್ತಷ್ಟು ಮಾಡಿ ಕಡೆಗೆ ಅವನು ಡೈರಿಯಲ್ಲಿ ಬರೆದು ಅವನು ಕಳಿಸಿಬಿಟ್ಟ, ನಾನು ಇಡೀ ಭಾರತದಲ್ಲಿರುವವರನ್ನೆಲ್ಲ ಮತಾಂತರ ಮಾಡ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅಲ್ಲಿ ವಾದಿರಾಜರಿದ್ದಾರೆ ಅಂತ ಬರೆದ. ವಾದಿರಾಜರಿರುವುದರಿಂದ ಅವರ ಪ್ರಭಾವ ಯಾವ ಮಟ್ಟಿಗಿದೆ ಅಂದ್ರೆ, ನಾನು ಮತಾಂತರ ಮಾಡ್ಲಿಕ್ಕೆ ಆಗಲ್ಲ ನನ್ನ ಕೈಲಿ, ಅವರಿರುವುದರಿಂದ ನನ್ನ ಆಟ ಏನು ನಡೀತಿಲ್ಲ, ನನ್ನ ಕೈಲಾಗಲ್ಲ ಅಂತ ಬರೆದಿದ್ದಾನೆ. ಅಂದರೆ ಒಂದರ್ಥದಲ್ಲಿ ಇಡೀ ಭಾರತ ಕ್ರೈಸ್ತೀಕರಣ ಆಗುವುದನ್ನು ತಪ್ಪಿಸಿದವರು ವಾದಿರಾಜರು. ಅದು ನೀವು ಇತಿಹಾಸವಾಗಿ ಬೇಕಾದ್ರೂ ನೋಡ್ಕೊಳ್ರಿ, ಇದು ನಾವು ಹೇಳಿದ ಮಾತಲ್ಲ, ಝೇವಿಯರ್ ಬರೆದದ್ದನ್ನು ಪ್ರಕಟ ಮಾಡಿದೆ, ನೀವು ಗೂಗಲ್ ಅಲ್ಲಿ ಬೇಕಾದ್ರೂ ಹುಡುಕೊಳ್ಬಹುದು, ಅದು ಅವರು ಬರೆದಿದ್ದು. ಅಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ, ನೋಡಿ, ಇದು ವಕ್ತಾನುಕೂಲ್ಯ. ನಿಮ್ಗೆ ಐತಿಹಾಸಿಕವಾಗಿ ನೋಡಿದ್ರು ವಕ್ತಾನುಕೂಲ್ಯ ಸಿಗತ್ತೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಸನಾತನ ಧರ್ಮವನ್ನ ಆಚಾರ್ಯರ ನಂತರದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಕನ್ಯಾಕುಮಾರಿ ಏನು, ಕಾಶ್ಮೀರ ಏನು, ಅವಾಗ ಪಾಕಿಸ್ತಾನವೂ ಸೇರಿತ್ತಲ್ಲ, ರೇವಾ ನದಿ, ಸಿಂಧೂ ನದಿಯವರೆಗೂ ಕೂಡ ಪರಿಪೂರ್ಣವಾಗಿ ಕಾಲ್ನಡಿಗೆಯಲ್ಲಿ ಇಡೀ ಭೂಮಂಡಲವನ್ನ ತಾವು ಸಂಚಾರ ಮಾಡಿ ಎಲ್ಲ ಕಡೆ ಸನಾತನ ಧರ್ಮ ತಳವೂರುವಂತೆ ಮಾಡಿದವರು ವಾದಿರಾಜರು. ಹಾಗಾಗಿ ವಕ್ತಾನುಕೂಲ್ಯ ಅವರು ಹೇಳ್ತಾರೆ ಅಂದ್ಮೇಲೆ ಕಣ್ಣು ಮುಚ್ಚೆ ನಂಬಿ. ಎರಡನೇದೇನು ಅಂದ್ರೆ, ನಮ್ದೇನು, ನಮಗೆ ಶ್ರೋತ್ರಾನುಕೂಲ್ಯ ಅಂದ್ರೆ ಏನು ಅಂತ ಕೇಳಿದ್ರೆ, ವಾದಿರಾಜರ ಬಗ್ಗೆ ಸ್ವಲ್ಪ ನಂಬಿಕೆ ಇರಬೇಕು. ಮಿಕ್ಕಿದ್ದೆಲ್ಲ ಆಮೇಲೆ, ಮಿಕ್ಕ ನಂಬಿಕೆಗಳೆಲ್ಲ ಆಮೇಲೆ ಬರ್ತದೆ. ಅವರು ವೈಷ್ಣವೋತ್ತಮರು ಮೊದಲನೇದು, ಎರಡು ಅವರು ಅದ್ಭುತವಾಗಿರ್ತಕ್ಕಂಥ ಭಗವಂತನ ಭಕ್ತರು ಎರಡನೇದು, ಅವರಲ್ಲಿ ಯಾವ ದೋಷಗಳು ಇಲ್ಲ, ದೋಷರಾಹಿತ್ಯವುಳ್ಳವರು. ಅವರು ತಮ್ಮ ಜೀವಿತಾವಧಿಯಲ್ಲಿ ಅವರು ಏನು ಮಾಡಿದ್ರು ಎಲ್ಲವೂ ಭಗವತ್ಪ್ರಿಯವಾಗಿಯೇ ಮಾಡಿದ್ದು. ಅವರು ಯಾವುದು ತಮಗೆ ಅಂತ ಯಾವುದು ಮಾಡಿಕೊಳ್ಳಲಿಲ್ಲ, ಎಲ್ಲವೂ ಭಗವತ್ಪ್ರಿಯವಾಗಿ ಮಾಡಿದ್ದು ಅನ್ನುವಷ್ಟಾದರೂ ಅವರ ಬಗ್ಗೆ ಗೊತ್ತಿರುವವ ಇದನ್ನ ಓದಬೇಕು. ಅದು ಸ್ತೋತ್ರಾನುಕೂಲ್ಯ. ಇನ್ನ ಸಂಬಂಧ ಪ್ರಸಂಗಾನುಕೂಲ್ಯ ಏನು ಅಂದ್ರೆ, ನಮ್ಮ ಯೋಗ್ಯತೆ ಇದ್ರೆ ಭಗವಂತ ಮೋಕ್ಷವನ್ನ ಕೊಡ್ತಾನೆ. ಅವರ ಯೋಗ್ಯತೆ ಇದ್ರೆ ಮೋಕ್ಷ ಸದೃಶವಾದ ಗ್ರಂಥ ಇದು ಸ್ವಪ್ನ ವೃಂದಾವನಾಖ್ಯಾನ. ಅದು ಮೋಕ್ಷವನ್ನ ಕೊಡಿಸುವ ಗ್ರಂಥ. ಯೋಗ್ಯತೆ ಇರಬೇಕಷ್ಟೆ, ಅವರವರಿಗೆ ಯೋಗ್ಯತೆ ಇದ್ರೆ ಇದು ಮೋಕ್ಷವನ್ನ ಕೊಡಿಸ್ತದೆ. ಒಂದು. ಎರಡನೇದು ನಮ್ಮ ಸ್ವರೂಪವನ್ನ ನಮಗೆ ತಿಳಿಸಿಕೊಡುತ್ತದೆ. ಎರಡು. ಮೂರನೇದು ಭಗವಂತನಲ್ಲಿ ಭಕ್ತಿ ಅನಂತಾನಂತ ಪಟ್ಟು ಉನ್ನತವಾಗುವಂತೆ ಮಾಡುತ್ತದೆ. ಆಚಾರ್ಯರಲ್ಲಿ ಮತ್ತು ವಾದಿರಾಜರಲ್ಲಿ ಅದ್ಭುತವಾಗಿರ್ತಕ್ಕಂಥ ಗುರುಭಕ್ತಿ ಉತ್ಪನ್ನವಾಗುವಂತೆ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ವಿಷಯ ಇನ್ನೊಂದು ನೋಡಿಕೊಳ್ಳ್ರಿ ಅಂತ ಹೇಳಿದರು. ಮೊದಲು ವಿಷಯ, ಪ್ರಯೋಜನ, ಸಂಬಂಧ ಅಂತ ಹೇಳಿದ್ದಲ್ವಾ. ವಿಷಯ ಯಾವ ಪ್ರತಿಪಾದ್ಯವಾದಂಥ ವಸ್ತು ಯಾವುದು? ವೃಂದಾವನಸ್ಯ ಮಮ ಸರ್ವ ವಿಭವಂ ಅಂತ ಹೇಳಿದ್ದಾರೆ. ವೃಂದಾವನದಲ್ಲಿ ನಾನೊಬ್ಬನೇ ಇಲ್ಲ, ನನ್ನ ಜೊತೆಯಲ್ಲಿ ಭಗವಂತನ ಬೇಕಾದಷ್ಟು ರೂಪಗಳಿವೆ ವೃಂದಾವನದಲ್ಲಿ. ನೀವು ನನ್ನ ವೃಂದಾವನಕ್ಕೆ ನಮಸ್ಕಾರ ಮಾಡಿದರೆ ಅದು ವಾದಿರಾಜರಿಗೊಬ್ಬರಿಗಲ್ಲ, ಆ ವೃಂದಾವನದಲ್ಲಿರುವ ಸಮಸ್ತ ಭಗವದ್ ರೂಪಗಳಿಗೆ, ಸಮಸ್ತ ಗುರು ವೃಂದಕ್ಕೆ, ದೇವತಾ ವೃಂದಕ್ಕೆ ಮಾಡುವ ನಮಸ್ಕಾರ. ಅಂದ್ರ ಮೇಲೆ ವೃಂದಾವನದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಎಲ್ಲವನ್ನ ಹೇಳ್ತಾರೆ. ಮೊದಲದು ಪ್ರಯೋಜನ. ಹಾಗಾಗಿ ಅದು ರಾಮಕೃಷ್ಣ, ವೇದವ್ಯಾಸ, ಹೈಗ್ರೀವಾತ್ಮಕವಾಗಿರ್ತಕ್ಕಂಥ ಭಗವಂತನ 4 ಮುಖ್ಯವಾದ ರೂಪಗಳು, ಭಗವಂತನ ದಶಾವತಾರಗಳು, ಇವೆಲ್ಲವೂ ಇದೆ. ಅದರಿಂದ ವೃಂದಾವನ ನಮಸ್ಕಾರ ಮಾಡಿದರೆ ಏನು ಫಲ ಬರ್ತದೆ ಅನ್ನುವುದು ವಿಷಯ. ಎರಡನೇದು ಪ್ರಯೋಜನ ಏನು ಅಂದ್ರೆ, ಸಕಲ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಅದು ಎಲ್ಲ ಕಡೆಯೂ ಅಷ್ಟೇ. ಸಕಲ
ಅನಿಷ್ಟ, ಅದಕ್ಕೆ ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂತ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಸಕಲ ಅನಿಷ್ಟಗಳು ನಿವೃತ್ತಿ ಆಗ್ತದೆ, ಅಷ್ಟೇ ಅಲ್ಲ ಪಾಪ ವಿನಾಶವಾದ ಮೇಲೆ ಇಷ್ಟ ಪ್ರಾಪ್ತಿ ಆಗ್ತದೆ. ಅವರವರ ಇಷ್ಟ ಅವರವ್ರದ್ದೇನಿದೆ ಎಲ್ಲ ಇಷ್ಟ ಪ್ರಾಪ್ತಿ ಆಗ್ತದೆ. ಇನ್ನೊಂದು ವಿಶೇಷ ಹೇಳ, ಅಲ್ಲಿ ಒಬ್ಬ ತಾಯಿ, ಅವ್ರಿಗೆ ಮಕ್ಕಳಾಗ್ಲಿಲ್ಲ, ಬಹಳ ವರ್ಷಗಳು ಕಷ್ಟಪಟ್ಟರು, ಅವ್ರಿಗೆ ಮಕ್ಕಳಾಗ್ತಿರ್ಲಿಲ್ಲ. ಅವ್ರ ಕಡೆಗೆ ಸೋದೆಗೆ ಬಂದು ಸೋದೆ ವಾದಿರಾಜರ ಸೇವೆಯನ್ನು ಮಾಡಿದರು. ಬಹಳ ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡಿದರು. ಸೇವೆ ಮಾಡಿದ್ರಿಂದ ಅವರಿಗೆ ಒಂದು ಅದ್ಭುತವಾದ ಮಗು ಆಯಿತು. ಆ ಮಗುವಿಗೆ ವಾದಿರಾಜರ ಹೆಸರಲ್ಲಿ ಅಂತಲೇ ಗುರುರಾಜ ಅಂತ ಹೆಸರಿಟ್ಟರು. ಅದೇ ಮಗು ಮುಂದೆ ಬೆಳೆದು ಪ್ರಕಾಂಡ ಪಂಡಿತರಾಗಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಾದರು. ಅವರೇ ಅದು ವಾದಿರಾಜರ ಕೃಪಾಶೀರ್ವಾದದಿಂದ ಹುಟ್ಟಿದವರು. ಅವ್ರು ಹೇಗಿದ್ರು ಏನಿದ್ರು ನೋಡ್ಬಿಟ್ರೆ ವಾದಿರಾಜರ ಅನುಗ್ರಹದಿಂದ ಹುಟ್ಟಿದವರು ಸುಮಾರು ಜನ ಇದ್ದಾರೆ. ಅವರ ಅನುಗ್ರಹದಿಂದ ಹುಟ್ಟಿದವರು ಹೇಗಿದ್ದಾರೆ ಅಂತ ನೋಡಿಬಿಟ್ರೆ ಸಾಕು, ಮಿಕ್ಕವರದೆಲ್ಲ ಒತ್ತಟ್ಟಿಗಿರಲಿ. ಅವರ ಅನುಗ್ರಹ ಯಾವ ಹುಟ್ಟಿಗೆ ಅಂದ್ರೆ ಯುಕ್ತಿ ಮಲ್ಲಿಕಾಗಿ ಅವರು ವ್ಯಾಖ್ಯಾನ ಬರೀತಾರೆ ಸತ್ಯಪ್ರಮೋದ ತೀರ್ಥರು. ಯುಕ್ತಿ ಮಲ್ಲಿಕಾಗೆ ನಮಗೆ ಇವರು ಯಾರದು ವಾದಿರಾಜರ ಪೂರ್ವಾಶ್ರಮದ ತಮ್ಮಂದಿರು ಅವರು ಬರೆದಂತ ವ್ಯಾಖ್ಯಾನ ಅದು ಸಿಕ್ಕಿದ್ದು ಬಿಟ್ರೆ, ಭೀಮನಕಟ್ಟೆ ಇದು ನಮಗೆ ಅಲ್ಲೂ ಅದು ಅವರೊಬ್ಬರದು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನ ಬಿಟ್ರೆ ಇವಾಗ ನಮಗೆ ಸಿಕ್ಕಂತ ವ್ಯಾಖ್ಯಾನ ಸತ್ಯಪ್ರಮೋದ ತೀರ್ಥರ ವ್ಯಾಖ್ಯಾನವೇ. ಹಾಗಾಗಿ ಅದ್ಭುತ. ಅವರ ಅನುಗ್ರಹದಿಂದ ಹುಟ್ಟಿದ್ರು, ವಾದಿರಾಜರ ಗ್ರಂಥಗಳನ್ನು ಉಪಾಸನೆ ಮಾಡಿದ್ರು. ಅದು ಒತ್ತಟ್ಟಿಗಿರಲಿ. ಈ ರೀತಿಯಾಗಿ ಹೇಳಿದೆ, ಅವರಿಗೆ ಯಾರು ಏನನ್ನ ಕೇಳಿ ನೀವು ಸೇವೆ ಮಾಡಿದ್ರು ಆ ಫಲವನ್ನ ಕೊಡ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಷ್ಟು ಬೇಗ ಕೊಡಲ್ಲ. ವಾದಿರಾಜರದ್ದು ಅದೊಂದಿದೆ. ಇವರು ರಾಘವೇಂದ್ರ ಸ್ವಾಮಿಗಳು ಕರುಣಾಮೂರ್ತಿಗಳು. ನೀವೊಂದು 48 ದಿನ ಸೇವೆ ಮಾಡಿಬಿಟ್ರೆ ಕೊಟ್ಟುಬಿಡ್ತಾರೆ ಅವರು. ಅಂದ್ರೆ ಅವರಷ್ಟಲ್ಲ, ಅವರು ಒಳಗಿನ ಹೊರಗಿನ ಶುದ್ಧಿ ಎರಡನ್ನೂ ನೋಡುತ್ತಾರೆ. ವಾದಿರಾಜರನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಇವರು ರಾಘವೇಂದ್ರ ಸ್ವಾಮಿಗಳನ್ನು ಒಲಿಸಿಕೊಂಡಷ್ಟು ಸುಲಭ ಅಲ್ಲ. ಅವರನ್ನು ಒಲಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಇದೆ. ಆದರೆ ಅವರು ಒಲಿದರೆ ಸಕಲ ಗುರುಗಳು ಒಲಿತಾರೆ. ನಾನು ಅವ್ನಿಗೆ ಹೇಳಿದ್ದೇನೆ, ಒಬ್ಬರು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದವರು ಗೋಪಾಲಕೃಷ್ಣಾಚಾರ್ಯರು ಅಂತ. ನನಗೆ ತುಂಬಾ ಸ್ನೇಹಿತರು ಇವತ್ತಿಗೂ ಬರ್ತಾರೆ ಅವರು ಸೊಂದೆಗೆ. ಅವರಿಗೆ ಸೋಂದೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವರು ಮಂತ್ರಾಲಯಕ್ಕೆ ಹೋಗಿದ್ರಂತೆ. ಮಂತ್ರಾಲಯದಲ್ಲಿ ಸೇವೆ ಮಾಡುವಾಗ ಪ್ರತಿ ಬಾರಿ ಅವರಿಗೆ ರಾಯರ ದರ್ಶನ ಆಗ್ತಿತ್ತು ಸ್ವಪ್ನದಲ್ಲಿ. ಆ ಬಾರಿ ಸ್ವಪ್ನದಲ್ಲಿ ದರ್ಶನ ಆಗಲಿಲ್ಲ. ಇವ್ರು ಕೇಳಿದ್ರಂತೆ ರಾಯರನ್ನ, ಯಾಕೆ ಸ್ವಾಮಿ ದರ್ಶನ ಕೊಡ್ತಿಲ್ಲ? ಅದಕ್ಕೆ ರಾಯರಂದ್ರಂತೆ, ನಾನು ಸೋಂದೆಗೆ ಹೋಗಿದ್ದೇನಪ್ಪ ವಾದಿರಾಜರ ಸೇವೆ ಮಾಡ್ಲಿಕ್ಕೆ, ಅವ್ರ ಆರಾಧನೆ ನಡೀತಾ ಇದೆ, ನೀನ್ ಯಾಕೆ ಇಲ್ಲಿಗೆ ಬಂದೆ, ನೀನು ಸೋಂದೆಗೆ ಹೋಗು ಅಂತ ಹೇಳಿದ್ರು ಅಂತ. ಅವ್ರು ಅವಾಗ ಸೋಂದೆ ಹುಡುಕೊಂಡು ಬಂದ್ರು. ಅವ್ರು ಹೇಳಿದ್ರು, ನನಗೆ ಮಂತ್ರಾಲಯದ ಪ್ರಭುಗಳೇ ತೋರಿಸಿದ್ದು ಅಂತ. ಹಾಗೆ ಎಲ್ಲರಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂಥವ್ರು ವಾದಿರಾಜರು. ಅದು ನಮ್ಮ ರಾಯರಿಗಂತೂ ವಾದಿರಾಜರ ಮೇಲೆ ಬಹಳ ಭಕ್ತಿ. ಅವರು ವಾದಿರಾಜರ ಬಗ್ಗೆ ಅವರು ಹೆಸರನ್ನು ಕೂಡ ಹೇಳಲ್ಲ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಖಂಡಾರ್ಥಗಳಲ್ಲಿ ದೊಡ್ಡವರು ಹೀಗೆ ಹೇಳಿದ್ದಾರೆ, ದೊಡ್ಡವರು ಹೀಗೆ ಹೇಳಿದ್ದಾರೆ ಅಂತಾರೆ. ಅಲ್ಲಿ ದೊಡ್ಡವರು ಅಂದ್ರೆ ವಾದಿರಾಜರು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ನೀವು ಅದನ್ನ ಯುಕ್ತಿ ಮಲ್ಲಿಕಾದಲ್ಲಿ ಎಲ್ಲಿ ಬೇಕಾದ್ರೂ ಅವರು ಯಾವಾಗಾರು ಏನಾದರೂ ಒಂದು ನಿರ್ಣಯ ಹೇಳುವಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ದೊಡ್ಡವರು ಈ ರೀತಿ ಅರ್ಥ ಮಾಡಿದ್ದಾರೆ. ಆ ದೊಡ್ಡವರು ಅಂದ್ರೆ ವಾದಿರಾಜರು ಅಂತ. ಅಷ್ಟು ಮರ್ಯಾದೆ, ಅಷ್ಟು ಭಕ್ತಿ ವಾದಿರಾಜರ ಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ. ಇದು ಪ್ರಯೋಜನ. ಇದಾದ ಮೇಲೆ ಸಂಬಂಧ ಏನು ಅಂತ ಕೇಳಿದ್ರೆ, ನಮ್ಮ ಅಲ್ಲಿಗೆ ವಾದಿರಾಜರಿಗೂ ನಮಗೂ ಸಂಬಂಧ ಏನು? ಗುರು ಮತ್ತೆ ಶಿಷ್ಯರ ಸಂಬಂಧ ಅಲ್ವಾ? ರುಜುದೇವತೆಗಳಿಗೂ ನಮಗೂ ಸಂಬಂಧ ಏನು ಅಂದ್ರೆ, ನಮ್ಮ ಸ್ವರೂಪ ಗೊತ್ತಾಗುವುದು ರುಜುದೇವತೆಗಳಿಗೆ ಮಾತ್ರ, ಬಿಕ್ಕವ್ರಿಗೆ ಗೊತ್ತಾಗಲ್ಲ. ನಮ್ಮ ಯೋಗ್ಯತೆ ಏನು ನಮಗೆ ಗೊತ್ತಿಲ್ಲ. ಬಹಳಷ್ಟು ಸತಿ ಹೇಳ್ತೇನೆ, ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ. ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ, ನಿಮ್ಗೇನು ಗೊತ್ತಾಚಾರ್ಯ ನನ್ನ ಯೋಗ್ಯತೆ? ನನಗೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತಾಗತ್ತೆ? ಅಲ್ಲಿಗೆ ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ. ನಾವು ಯಾತಕ್ಕೋಸ್ಕರವಾಗಿ ಬಂದಿದ್ದೇವೆ ಭೂಮಿ ಮೇಲೆ ಗೊತ್ತಿಲ್ಲ. ನಮ್ಮ ಮಂತ್ರ ಯಾವುದು ಗೊತ್ತಿಲ್ಲ, ಉಪಾಸನೆ ಮಾಡಬೇಕಾದದ್ದು. ನಾವು ಯಾವ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು ನಮಗೆ ಗೊತ್ತಿಲ್ಲ. ಯಾವ ಗ್ರಂಥ ನಮ್ಮ ಉಪಾಸ್ಯ ಗ್ರಂಥ ಗೊತ್ತಿಲ್ಲ. ನಮ್ಮ ನಿಯತ ಗುರುಗಳು ಯಾರು ಗೊತ್ತಿಲ್ಲ. ಯಾವುದೂ ಗೊತ್ತಿಲ್ಲ ನಮಗೆ. ಯಾವುದು ಗೊತ್ತಿಲ್ಲ ಅಂತಲೇ ನಾವು ಹೀಗಿರೋದು. ಈಗ ನೋಡ್ರಿ, ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ಷೇತ್ರ ಅಂತ ಇರ್ತದೆ. ಎಲ್ಲಿ ಉಡುಪಿ, ಎಲ್ಲಿ ಸೋದಾ ಕ್ಷೇತ್ರ, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಉಡುಪಿಯಲ್ಲಿ ಅವತಾರ ಮಾಡಿದಂತ ವಾದಿರಾಜರು ಮೊಟ್ಟ ಮೊದಲು, ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಬಂದಂತವರೆಲ್ಲ ಯಾರಿದ್ರು, ವಾದಿರಾಜರ ತತ್ಪೂರ್ವದಲ್ಲಿ ಬಂದಂತ ಎಲ್ಲರೂ ಕೂಡ ಆಲ್ಮೋಸ್ಟ್ ಉಡುಪಿ ಸುತ್ತಮುತ್ತಲೇ ವೃಂದಾವನಸ್ಥರಾಗಿದ್ದು. ಉಡುಪಿಯನ್ನ ಬಿಟ್ಟು ಹೊರಗೆ ವೃಂದಾವನಸ್ಥರಾದ ಒಬ್ಬರೇ ಒಬ್ಬರು ಯತಿಗಳು ಮೊಟ್ಟ ಮೊದಲ ಬಾರಿಗೆ ನಿಮಗೆ ಸಿಗೋದು ವಾದಿರಾಜರೇ, ಆ ಒಂದು ಉಡುಪಿಯ ಪ್ರಾಂತ್ಯದಲ್ಲಿ. ಹಾಗೆ ಯಾರು ಎಲ್ಲಿ ಯಾರ ಕಾರ್ಯಕ್ಷೇತ್ರ ಇದೆ ನೋಡಿ, ಅವರಿಗೆ ಕಾರ್ಯಕ್ಷೇತ್ರ ಇದ್ದದ್ದು ಅದು, ಅವರಿಗೆ ಕಾರ್ಯಕ್ಷೇತ್ರ ಇದ್ದದ್ದು ಸೋದಾ ಕ್ಷೇತ್ರ. ರಘೋತ್ತಮ ತೀರ್ಥರಿಗೆ ಕಾರ್ಯಕ್ಷೇತ್ರ ಇದ್ದದ್ದು ತಿರುಕೊಯಿಲೂರು ಅಲ್ವಾ? ನಮ್ಮ ಸತ್ಯಧ್ಯಾನ ತೀರ್ಥರಿಗೆ ಕಾರ್ಯಕ್ಷೇತ್ರ ಇದ್ದದ್ದು ಪಂಡ್ರಾಪುರ. ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ಷೇತ್ರ ಇದೆ. ವಿದ್ಯಾರತ್ನಾಕರ ತೀರ್ಥರಿಗೆ ಕಾರ್ಯಕ್ಷೇತ್ರವಿದ್ದದ್ದು ಇದು ಸೋಸಲೆ, ಹಳೆ ಸೋಸಲೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ಷೇತ್ರ ಅಂತ ಇರ್ತದೆ. ಆ ಕಾರ್ಯಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಸಾಧನೆ ಆಗೋದು, ಬೇರೆ ಕಡೆ ಇದ್ರೆ ಸಾಧನೆ ಆಗಲ್ಲ. ನಮ್ಗೆ ಯಾಕೆ ಸಾಧನೆಗಳಾಗ್ತಾ ಇಲ್ಲ ಅಂದ್ರೆ ನಮ್ಮ ಕಾರ್ಯಕ್ಷೇತ್ರ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಮಗೆ ಅಂತ ಒಂದು ಮಂತ್ರ ಇದೆ. ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತ
ಏನಿದ್ದಾನೆ ಅವನನ್ನು ಉಪಾಸನೆ ಮಾಡುವುದಕ್ಕೊಂದು ಮಂತ್ರ ಅಂತಿದೆ ನಮಗೆ. ಆ ಮಂತ್ರ ಯಾವುದು ಅಂತಲೂ ನಮಗೆ ಗೊತ್ತಿಲ್ಲ. ಅದನ್ನು ಉಪಾಸನೆ ಮಾಡ್ಲಿಕ್ಕೆ ಹೇಳುವಂತ ನಿಯತ ಗುರುಗಳು ಯಾರು ಅಂತಲೂ ಗೊತ್ತಿಲ್ಲ. ಇವೆಲ್ಲವನ್ನ ಒದಗಿಸಿಕೊಡ್ತದೆ ಸ್ವಪ್ನ ವೃಂದಾವನಾಖ್ಯಾನ. ರುಚುದೇವತೆಗಳ ಅನುಗ್ರಹವಾದವನಿಗೆ ಮೊಟ್ಟ ಮೊದಲ ಬಾರಿಗೆ ಅವರ ನಿಯತ ಗುರುಗಳು ಯಾರು ಅಂತ ಗೊತ್ತಾಗುತ್ತೆ. ಅವರು ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಮಂತ್ರವನ್ನ, ನಾವು ಉಪಾಸನೆ ಮಾಡಬೇಕಾಗಿರುವಂತ ದೇವರನ್ನ, ನಮ್ಮ ಕಾರ್ಯಕ್ಷೇತ್ರವನ್ನ, ನಾವು ಯಾತಕ್ಕೋಸ್ಕರವಾಗಿ ಬಂದಿದ್ದೇವೆ ಅಂತ ಒಬ್ಬೊಬ್ಬರಿಗೂ ಒಂದೊಂದು ಗ್ರಂಥ ಇರ್ತದೆ. ಒಬ್ಬೊಬ್ಬರಿಗೊಂದೊಂದು ಗ್ರಂಥ. ಎಲ್ಲರೂ ಎಲ್ಲ ಗ್ರಂಥಗಳನ್ನು ಯದ್ಯಪಿ ಅವರು ಪಠನೆ ಮಾಡಿದ್ರು, ಅಧ್ಯಯನ ಮಾಡಿದ್ರು ಕೂಡ ಕೆಲವು ಗ್ರಂಥಗಳ ಮೇಲೆ ಅವರಿಗೆ ಅತೀವವಾಗಿರ್ತಕ್ಕಂಥ ಆಸಕ್ತಿ. ನೋಡಿ, ನಮ್ಮ ಆಚಾರ್ಯರಿದ್ದಾರಲ್ಲ, ಎಲ್ಲ ಉಪನಿಷತ್ತಿನ ಮೇಲೆ ತುಂಬಾ ಪ್ರೀತಿ ಆಚಾರ್ಯರಿಗೆ. ಆದ್ರೆ ಅವ್ರಿಗೆ ಐತ್ತರಿಯ ಉಪನಿಷತ್ತಿನ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಅವರಿಗೆ. ಅದಕ್ಕೆ ಅವರು ಕೊನೆಗೆ ತಾವು ಅದೃಶ್ಯರಾಗುವ ತತ್ಪೂರ್ವದಲ್ಲಿ ಐತರಿಯ ಉಪನಿಷತ್ತಿನ ಪಾಠವನ್ನೇ ಹೇಳ್ತಿದ್ರು ಅಂತ. ಒಬ್ಬೊಬ್ಬರಿಗೂ ಒಂದೊಂದು ಇರ್ತದೆ ಅವರಿಗೆ ಅಲ್ವಾ. ನಮ್ಗೆ ಸುಧಾ ಗ್ರಂಥ, ಅನುವ್ಯಾಖ್ಯಾನ ಅನ್ನುವುದು ಟೀಕಾಕೃತ್ಪಾದರಿಗೆ ಅವರ ಉಪಾಸನಾ ಗ್ರಂಥ. ಅದು ನಮ್ಮ ಇವರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಪರಿಮಳ ಗ್ರಂಥ, ಅವರು ನ್ಯಾಯಸುಧಾವನ್ನು ಹಿಡಿದಿದ್ರು. ಹಾಗೆ ಚಂದ್ರಿಕಾ ಗ್ರಂಥ ವ್ಯಾಸರಾಜರಿಗೆ. ಒಬ್ಬೊಬ್ಬರಿಗೆ ಒಂದೊಂದು ಗ್ರಂಥ ಇದೆ. ಬಾಬಬೋಧಗಳು ಅದು ರಘೋತ್ತಮ ತೀರ್ಥರಿಗೆ. ಹೀಗೆ ಒಬ್ಬೊಬ್ಬರಿಗೆ ಅವರದ್ದು ಗ್ರಂಥ ಅಂತ ಇರ್ತದೆ. ಆ ಗ್ರಂಥವನ್ನು ಉಪಾಸನೆ ಮಾಡಿಕೊಂಡು ಸಿರಿವರ ರಾಮಾಚಾರ್ಯರು ಅಂತ ಒಬ್ಬರಿದ್ರು, ದೊಡ್ಡ ಪಂಡಿತರು, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಅವರಿಗೆ ಉಪಾಸನ ಗ್ರಂಥ ಇದ್ದದ್ದು ಹರಿಕಥಾಮೃತ ಸಾರ. ದೊಡ್ಡ ಪಂಡಿತರು, ಆದ್ರೆ ಅವರು ಹರಿಕಥಾಮೃತ ಸಾರ ಬಿಟ್ಟು ಇನ್ಯಾವ ಉಪನ್ಯಾಸವನ್ನೂ ಮಾಡಲಿಲ್ಲ. ಅವರು ಹರಿಕಥಾಮೃತ ಸಾರದೊಳಗೆ ಎಲ್ಲ ಸರ್ವಮೂಲ ಗ್ರಂಥಗಳನ್ನ, ತಾವು ನ್ಯಾಯಸುಧಾದಿ ಗ್ರಂಥಗಳ ಪ್ರಮೇಯವನ್ನ ಅಲ್ಲೇ ತಂದರು. ಯಾಕಂದ್ರೆ ಅವರು ಉಪಾಸನ ಗ್ರಂಥ ಅದು. ಹಾಗೆ ಒಬ್ಬೊಬ್ಬರಿಗೊಂದು ಉಪಾಸನ ಗ್ರಂಥ ಅಂತ ಇರ್ತದೆ. ಅದು ಯಾವುದು ಅಂತ ಗೊತ್ತಿಲ್ಲ. ಇವೆಲ್ಲವನ್ನ ತೋರಿಸಿಕೊಡ್ತದೆ ಇದು ಪ್ರಯೋಜನ ಅಂತ ಇಲ್ಲಿ ಹೇಳ್ತಾರೆ. ಮೊದಲನೇ ಶ್ಲೋಕ ಒಂದು, ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವ ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈ ಮೊದಲನೇ ಶ್ಲೋಕದಲ್ಲೇ ಹೇಳ್ತದೆ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ. ಮೊದಲು ಹಯಗ್ರೀವ ದೇವರನ್ನ ಸ್ಮರಣೆ ಮಾಡುತ್ತೇನೆ, ಅಥವಾ ಹಯಗ್ರೀವ ರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ನಾನು ನಮಸ್ಕರಿಸುತ್ತೇನೆ. ಯಾವ ಹಯಗ್ರೀವ ಸ್ವಾಮಿ ಅವ ಅನ್ನುವುದಕ್ಕೆ ಚಿದಾನಂದ ವಿಗ್ರಹಂ ಸದನುಗ್ರಹಂ. ಚಿದಾನಂದ ವಿಗ್ರಹ ಅಂದ್ರೆ ಚಿತ್ ಆನಂದ, ಚಿದಾನಂದ ದೇಹವುಳ್ಳಂತಹ. ನಿಜವಾಗಿ ಭಗವಂತ ಸಚ್ಚಿದಾನಂದ ಸ್ವರೂಪಿ ಅಲ್ವಾ. ಭಗವಂತನನ್ನು ಉಪಾಸನೆ ಮಾಡಬೇಕಾದ್ರೆ ಸಚ್ಚಿದಾನಂದ ಸ್ವರೂಪಿ ಅಂತ ಉಪಾಸನೆ ಮಾಡಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ ಚಿದಾನಂದ ವಿಗ್ರಹ. ನೋಡಿ, ಇಂಥ ಕಡೆಯೇ ವ್ಯಾಖ್ಯಾನ ಬೇಕಾಗೋದು. ಅದಕ್ಕೆ ಶ್ರೀಮುಷ್ಣಾಚಾರ್ಯರು ಹೇಳ್ತಾರೆ, ನಾವು ಉಪಾಸನೆ ಮಾಡುವಾಗ ಚಿದಾನಂದ ವಿಗ್ರಹ ಅಂತಲೇ ಉಪಾಸನೆ ಮಾಡಬೇಕು. ಬ್ರಹ್ಮದೇವರು ಮುಂತಾದಂತಹ ಅಧಿಕಾರಿಗಳು ಉಪಾಸನೆ ಮಾಡುವಾಗ ಅವರು ಸಚ್ಚಿದಾನಂದ ರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಯಾಕೆಂದ್ರೆ ನಮ್ಮದು ಚಿದಾನಂದ ದೇಹ, ನಮ್ಮದು ಯಾವ ದೇಹವೋ ಆ ದೇಹದಲ್ಲಿ ಉಪಾಸನೆ ಮಾಡಬೇಕು. ನಮ್ಮದು ಚಿದಾನಂದ ದೇಹ, ನಮ್ಮದು ಸಚ್ಚಿದಾನಂದ ದೇಹ ಅಲ್ಲ. ನಮ್ಮದು ಚಿದಾನಂದ ದೇಹ. ಆದ್ರಿಂದ ಈ ಚಿದಾನಂದ ದೇಹದೊಳಗಿರುವಂತ ಭಗವಂತ ಚಿದಾನಂದ. ಅದಕ್ಕೆ ನಮ್ಮ ದೇಹದಲ್ಲಿರ್ತಕ್ಕಂಥ ಬಿಂಬಮೂರ್ತಿಯಾದ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಅಂತಲೇ ಚಿದಾನಂದ ಅಂತ ಇಲ್ಲಿ ಪದವನ್ನು ಹಾಕಿದ್ದಾರೆ. ಇದನ್ನು ಹೇಳಿದ್ರು, ಚಿದಾನಂದ ವಿಗ್ರಹಂ ಅಂತಲೇ ಉಪಾಸನೆ ಮಾಡಬೇಕು. ನಾವು ಸಚ್ಚಿದಾನಂದ ಸ್ವರೂಪಿಯಾದ ಭಗವಂತನನ್ನ ಉಪಾಸನೆ ಮಾಡುವ ಯೋಗ್ಯತೆ ಇಲ್ಲ. ಹೇಳ್ತೀವಲ್ಲ, ಹೇಳೋದು ಬೇರೆ, ಉಪಾಸನೆ ಮಾಡೋದು ಬೇರೆ. ಈಗ ಹೇಳಿದ್ದೆಲ್ಲ ಉಪಾಸನೆ ಅಲ್ಲ. ನಾವು ಸ್ತೋತ್ರ ಮಾಡಬಹುದು, ಅದರಲ್ಲಿ ಏನ್ ತಪ್ಪಿಲ್ಲ. ಭಗವಂತನನ್ನು ಸಚ್ಚಿದಾನಂದ ಸ್ವರೂಪಿ ಅಂತ ಸ್ತೋತ್ರ ಮಾಡ್ರಿ, ಭಗವಂತನನ್ನ ಕೊಂಡಾಡ್ರಿ, ಎಲ್ಲ ಸರಿ. ಉಪಾಸನೆ ಮಾಡುವಾಗ ಉಪಾಸನೆ ಬೇರೆ ಇದೆ. ಕಣ್ಣು ಮುಚ್ಚಿ ಕೂತು ಉಪಾಸನೆ ಮಾಡುವಾಗ ಚಿದಾನಂದ ಅಂತಲೇ ಉಪಾಸನೆ ಮಾಡಬೇಕೆಂದ್ರೆ ನಮ್ಮ ದೇಹವು ಚಿದಾನಂದ ದೇಹವೇ. ಅವಾಗ ಭಗವಂತ ನಮ್ಮ ದೇಹವನ್ನ ಪವಿತ್ರೀಕರಿಸ್ತಾನೆ ಅಂತ. ಅದಕ್ಕೆ ಸದನುಗ್ರಹಂ ಅಂತ ಒಂದು ಮಾತಿದೆ. ಸದನುಗ್ರಹಂ ಅಂದ್ರೆ ಏನು? ಸತ್ ಅಂದ್ರೆ ವಾಯುದೇವರು ಅಂತ ಅರ್ಥ. ಸದಿತಿ ವಾಯುಹೂ ಅಂತ. ವಾಯುದೇವರಿಗೆ ಅನುಗ್ರಹ ಮಾಡಿದವ ಅಂತ ಒಂದು. ವಾಯುದೇವರ ವಂಶದಲ್ಲಿ ಬಂದವರಿಗೆ ಅನುಗ್ರಹ ಮಾಡಿದವ, ವಾಯುದೇವರ ಪರಂಪರೆಯಲ್ಲಿ ಬಂದವರಿಗೆ ಅನುಗ್ರಹ ಮಾಡಿದವ. ಅವರಿಗೆ ಮಾತ್ರ ಭಗವಂತ ಸರಿಯಾದ ಅನುಗ್ರಹ ಮಾಡ್ತಾನೆ ಹೊರತು ಮಿಕ್ಕವರಿಗೆ ಅನುಗ್ರಹ ಮಾಡ್ತಾನೆ, ಮಾಡಲ್ಲ ಅಂತಲ್ಲ. ಆದ್ರೆ ಅದು ಸದನುಗ್ರಹವಾಗುವುದಿಲ್ಲ. ಅವರು ಕೇಳ್ತಾರೆ, ಕೊಟ್ಟು ಬಿಡ್ತಾನೆ ಸ್ವಾಮಿ. ಏನೋ ಒಡ್ಕೋತಾ ಇದ್ದಾರೆ, ಸುಮ್ಮನೆ ಹಿಂಸೆ ಮಾಡ್ತಾರೆ ಅಂತ ಕೊಟ್ಟು ಕಳಿಸಿಬಿಡ್ತಾನೆ. ಅದರಿಂದ ಅವ್ರಿಗೂ ಸಂತೋಷ ಆಗಲ್ಲ, ನಮಗೂ ಸಂತೋಷ ಆಗಲ್ಲ. ಅದಕ್ಕೆ ಒಂದು ಮಾತನ್ನು ಷಟ್ಪುರ ರಾಮಾಚಾರ್ಯರು ಹೇಳ್ತಾರೆ, ಯಾವತ್ತೂ ಅಷ್ಟೇ, ಭಗವಂತನನ್ನ ಕಾಡಿ 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 ನೀವು ಮೋಕ್ಷ ತೆಗೆದುಕೊಂಡರೂ ಮೋಕ್ಷದಲ್ಲಿಯೂ ಸಂತೋಷ ಸಿಗಲ್ಲ ಅಂತ. ಭಗವಂತ ಸಂತೋಷದಿಂದ ಕೊಡಬೇಕು ಅಂದ್ರೆ ಭಗವಂತ ಹಾಗೆಲ್ಲ ಕಾಡಿದ್ದಕ್ಕೆಲ್ಲ ಕೊಡಲ್ಲ, ಪ್ರಶ್ನೆ ಬೇರೆ. ಒಟ್ಟಿನಲ್ಲಿ ನಮಗರ್ಥ ಆಗಲಿ ಅಂತ. ಈಗ ಗುರುಗಳ ಹತ್ರ ಕಾಡಿ ಬೇಡಿ ಅಲ್ಲ ವಿದ್ಯೆ ತೆಗೆದುಕೊಳ್ಳೋದು, ಗುರುಗಳನ್ನ ಪ್ರಶಂಸಿಸಿ ಗುರುಗಳನ್ನ ಪ್ರಸನ್ನೀಕರಿಸಿಕೊಂಡು ವಿದ್ಯೆಯನ್ನ ತಗೋಬೇಕು. ಇಲ್ಲ ನನಗೆ ಆ ವಿದ್ಯೆ ಹೇಳ್ಕೊಡಿ ಗುರುಗಳೇ, ನನಗೆ ಆ ವಿದ್ಯೆ ಹೇಳ್ಕೊಡಿ ಗುರುಗಳೇ, ನನಗೆ ಆ ವಿದ್ಯೆ ಹೇಳ್ಕೊಡಿ ಗುರುಗಳೇ ಅಂತ ಕೂತು ನಿಂತಾಗ ಕಾಡ್ತಾ ಇದ್ರೆ ಹಾಳಾಗೋಗ್ಲಿ ಅಂತ ಅವ್ರು ಹೇಳ್ಕೊಟ್ಟು ಬಿಟ್ರೆ ಆ ವಿದ್ಯೆ ನಮಗೇನೂ ಪ್ರಯೋಜನಕ್ಕೆ ಬರಲ್ಲ. ಕರ್ಣನಿಗೆ ಪರಶುರಾಮರು ಕೊಟ್ಟ ವಿದ್ಯೆಯಂತೆ.
ಅವ ಕಾಡಿ ಪರಶುರಾಮ ದೇವರಿಂದ ವಿದ್ಯೆಯನ್ನು ತೆಗೆದುಕೊಂಡವ. ಅದಕ್ಕೆ ಅಂತ್ಯಕಾಲದಲ್ಲಿ ಯಾವ ವಿದ್ಯೆಯೂ ಅವನ ಸಹಾಯಕ್ಕೆ ಬರಲಿಲ್ಲ. ಆದ್ದರಿಂದಲೇ ಗುರುಗಳು ಪ್ರಸನ್ನೀಕರಿಸಿಕೊಂಡು ಕೊಟ್ಟಂತ ವಿದ್ಯೆ ಮಾತ್ರವೇ ನಮಗೆ ಅಂತ್ಯಕಾಲದಲ್ಲಿ ಕಾಪಾಡುತ್ತದೆ ಹೊರತು ಗುರುಗಳನ್ನ ಕಾಡಿ ಗಳಿಸಿದಂತ ವಿದ್ಯೆ ಅಲ್ಲ. ಅದಕ್ಕೆ ಸದನುಗ್ರಹ ಅಂತ ಶಬ್ದ ಪ್ರಯೋಗ ಅಲ್ಲಿ. ಅಂದ್ರೆ ನಮಗೆ ಗುರುಗಳು ಸದನುಗ್ರಹ ಮಾಡಬೇಕು, ನಮಗೆ ಭಗವಂತನೂ ಸದನುಗ್ರಹ ಮಾಡಬೇಕು. ಸಜ್ಜನರಿಗೆ ಹೇಗೆ ಅನುಗ್ರಹ ಮಾಡುತ್ತಾನೋ ಹಾಗೆ ಅನುಗ್ರಹ ಮಾಡಬೇಕು. ಸದನುಗ್ರಹಂ ಅಲ್ವಾ? ಅದಕ್ಕೆ ವಿಗ್ರಹ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವ ಛಿದಂ ಶಾಪಾನ್. ದಶಗ್ರೀವ ಛಿದನ್ ಇದು ಅನಿಷ್ಟ ನಿವೃತ್ತಿ. ದಶಗ್ರೀವ ಅಂದ್ರೆ ರಾವಣ. ಆ ರಾವಣನಿಗೆ 10 ತಲೆ, ನಮಗೂ 10 ತಲೆ. ನಮಗೂ 10 ತಲೆ ಯಾವುದು ಅಂದ್ರೆ 10 ಇಂದ್ರಿಯಗಳು, 10 ತಲೆಗಳು. ರಾವಣನಿಗೆ 10 ತಲೆ ಇತ್ತು, ನಿಮಗೆ ಜ್ಞಾನೇಂದ್ರಿಯ 5, ಪಂಚೇಂದ್ರಿಯ 5, ನಮಗೂ ಅದು 2 ಸೇರಿದ್ರೆ ನಮಗೂ 10 ತಲೆ. ಒಂದರ್ಥದಲ್ಲಿ ನಾವು ರಾವಣರಿದ್ದಾಗಿಯೇ. ನಮಗೂ ರಾವಣನಿಗೂ ಏನು ವ್ಯತ್ಯಾಸ? ರಾವಣನಿಗೂ ನಮಗೂ ಏನು ವ್ಯತ್ಯಾಸ ಹೇಳ್ರಿ? ಏನು ವ್ಯತ್ಯಾಸ ಇಲ್ಲ. ಯಾಕೆ ಗೊತ್ತಾ? ರಾವಣ ಮಾಡಿದ್ದೇನು? ಭಗವಂತನಿಗೆ ಸೇರಿದಂತ ವಸ್ತುವನ್ನ ನನಗೆ ಬೇಕು ಅಂತ ಕೇಳಿದವ. ನಾವು ಮಾಡ್ತಿರೋದು ಏನ್ ಕೆಲಸ? ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದಕ್ಕಸ್ಯ ಸಿದ್ಧನಂ. ಇಡೀ ಪ್ರಪಂಚ ಭಗವಂತನಿಗೆ ಸೇರಿದ್ದು, ಅದು ನನ್ನದು ಅಂತ ನಾವು ತಿಳಿದಿದ್ದೇವೆ. ಆದ್ದರಿಂದ ನಾವು ರಾವಣರು. ಮೊದಲನೇದು. ಎರಡನೇದು ರಾವಣಂದೇನು ಕತೆ? ರಾವಣ ಮಾಡ್ತಿದ್ದ ಕೆಲಸ ಏನು? ಪಿಬ ವಿಹರ ರಮಸ್ಯ ಭುಂಕ್ಷೋ ಭೋಗಾನ್. ಇದು 4 ಪಾಯಿಂಟ್ ಪ್ರೋಗ್ರಾಮ್. ರಾವಣನ ರಾಜ್ಯದಲ್ಲಿ 4 ಪಾಯಿಂಟ್ ಪ್ರೋಗ್ರಾಮ್ ಏನು ಗೊತ್ತಾ? ಇವತ್ತಿನ ರಾಜಕಾರಣಿಗಳ ಪ್ರೋಗ್ರಾಮ್ ಇದ್ದಾಗೆ. ಪಿಬ, ಅವನು ಸೀತಾಕೃತಿಯ ಮುಂದೆ ನಿಂತು ಹೇಳ್ತಾನೆ, ಪಿಬ ಕುಡಿಯಿರಿ, ನಿಮ್ಗೆ ಇಷ್ಟ ಬಂದದ್ದನ್ನ ಕುಡಿಯಿರಿ, ಇಷ್ಟ ಬಂದಷ್ಟು ಕುಡಿಯಿರಿ, ಗಂಟ್ಲಲ್ಲಿ ಇನ್ನೊಂದು ಚೂರು ಜಾಗ ಇಲ್ಲ ಅನ್ನುವಷ್ಟು ಕುಡಿಯಿರಿ. ಪಿಬ ವಿಹರ, ಎಲ್ಲಿ ಬೇಕೋ ಅಲ್ಲಿ ಓಡಾಡಿ, ರೆಸ್ಟ್ರಿಕ್ಷನ್ನೇ ಇಲ್ಲ. ನಿಮ್ಗೆ ಇಷ್ಟ ಬಂದ ಕಡೆ ಓಡಾಡಿ, ಇಷ್ಟ ಬಂದದ್ದನ್ನ ತಿನ್ರಿ. ವಿಹಾರ ಭುಂಕ್ಷ್ವ ಭೋಗಾನ್, ಯಾರನ್ನ ಬೇಕಾದರೂ ಭೋಗ ಮಾಡಿ. ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ನಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಮಗಳು ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಯಾರನ್ನ ಬೇಕಾದರೂ ಭೋಗ ಮಾಡಿ, ಒಟ್ಟಲ್ಲೇನು ಸಂತೋಷ ಪಡಬೇಕಷ್ಟೇ. ಅದಕ್ಕೆ ಪಿಬ ವಿಹಾರ ರಮಸ್ವ, ಅದು ರಮಸ್ವ. ಭುಂಕ್ಷ್ವ ಭೋಗಾನ್, ಏನ್ ಬೇಕಾದ್ರೂ ತಿನ್ನಿ, ಏನ್ ಬೇಕಾದ್ರೂ ಆಗಲಿ. ಯಾರಿಗೆ ಶಕ್ತಿ ಇದೆಯೋ ಅವನು ದಕ್ಕಿಸ್ಕೊಳ್ತಾನೆ, ಯಾರಿಗೆ ಶಕ್ತಿ ಇಲ್ವೋ ಅವನು ಮಣ್ಣು ಮುಕ್ತಾನೆ. ಶಕ್ತಿ ಇದ್ದವನು ಚೆನ್ನಾಗಿ ಬದುಕಿ. ಇದು ರಾವಣನ 4 ಪಾಯಿಂಟ್ ಪ್ರೋಗ್ರಾಮ್. ಇದೇ ಕೆಲಸವನ್ನೇ ನಾವು ಮಾಡ್ತಾ ಇರೋದು. ನಮ್ಗೆ ಇಷ್ಟ ಬಂದಂಗೆ ತಿಂತಾ ಇದ್ದೇವೆ, ಇಷ್ಟ ಬಂದ ಕಡೆ ಓಡಾಡ್ತಾ ಇದ್ದೇವೆ, ಇಷ್ಟ ಬಂದಿದ್ದ ಕೆಲಸವನ್ನ ಮಾಡ್ತಾ ಇದ್ದೇವೆ. ಯಾವುದು ಶಾಸ್ತ್ರ ಮಾಡಬೇಡ ಅಂತ ಹೇಳಿದೆಯೋ ಅದನ್ನ ಬೇಕಂತ ಮಾಡ್ತೇವೆ. ಯದ್ಯಪಿ ಸಿದ್ಧಂ ಲೋಕ ವಿರುದ್ಧಂ ಅಂತ ಬೇಕಂತಲೇ ಮಾಡ್ತೇವೆ. ಆಮೇಲೆ ನಮ್ಗೆ ಏನಾಗುತ್ತೆ ಆಚಾರ್ಯ? ನಾವೆಲ್ಲ ಏನು ಗೊತ್ತಾ, ಎಲ್ಲ ಪರತಂತ್ರರಲ್ವಾ. ಇವತ್ತು ಏಕಾದಶಿ ಅಲ್ವಾ? ನಿನ್ನೆ ಒಬ್ಬರಿಗೆ ಇವತ್ತೊಬ್ಬರಿಗೆ ಇರಲಿ ಏಕಾದಶಿ ಸಹ ಕಾಫಿ ಕುಡಿದು ಬಿಡೋದು ಅಲ್ವಾ? ನೀವು ಕುಡಿತೀರ ಆಚಾರ್ಯ ಅಂತ ಸುಮಾರು ಜನ ಕಾಫಿ ಕುಡಿದು ಬಿಡೋದು. ಅದಾದ್ಮೇಲೆ ಏನು ಅಂದ್ರೆ, ಆಚಾರ್ಯ ನಾವು ಸ್ವತಂತ್ರರ ಆಚಾರ್ಯ, ನಾವು ಪರತಂತ್ರರಲ್ವಾ, ಎಲ್ಲವೂ ದೇವರು ಮಾಡಿದ್ದಲ್ವಾ, ದೇವರು ನನಗೆ ಪ್ರೇರಣೆ ಮಾಡಿದ್ದಕ್ಕಲ್ವಾ ಕಾಫಿ ಕುಡಿದಿದ್ದು, ಇಲ್ಲ ಅಂದ್ರೆ ನಾನೇ ಕಾಫಿ ಕುಡಿತಿದ್ದೆ ಅಂತ ಹಿಂಗೆ ದೇವರ ಮೇಲೆ ಎತ್ತಾಕಿ ಬಿಟ್ರೆ ಇದು ರಾವಣನ ಕಥೆಯೇ. ಇದೇ ರಾವಣ ಮಾಡಿದ್ದು ಅಲ್ವಾ? ರಾವಣ ಮಾಡಿದ್ದು ಅದೇ, ದುರ್ಯೋಧನ ಮಾಡಿದ್ದು ಅದೇ. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯೋಕ್ತೋಸ್ಮಿ ತಥಾ ಕರೋಮಿ. ನನಗೆ ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ಪ್ರವೃತ್ತಿ. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯೋಕ್ತೋಸ್ಮಿ ತಥಾ ಕರೋಮಿ. ನನಗೆ ಧರ್ಮ ಏನು ಅಂತ ಗೊತ್ತಿದೆ, ಆದ್ರೆ ನಾನು ಮಾಡಲ್ಲ. ನನಗೆ ಅಧರ್ಮ ಏನು ಅಂತ ಗೊತ್ತಿದೆ, ನಾನು ಅದನ್ನು ಬಿಡಲ್ಲ. ಇದೆ. ಯಾಕೆ ಅಂದ್ರೆ ಕೇನಾಪಿ ದೇವೇನ ಹೃದಯ ಸ್ಥಿತನ. ಏನ್ ಮಾತಾಡ್ತಾನೆ ಗೊತ್ತೇನ್ರಿ ಅವನು? ನನ್ನ ಹೃದಯದಲ್ಲಿರ್ತಕ್ಕಂಥ ಬಿಂಬಮೂರ್ತಿಯಾದ ಭಗವಂತ ಯಥಾ ನಿಯೋಕ್ತೋಸ್ಮಿ ತಥಾ ಕರೋಮಿ, ನನಗೆ ಏನ್ ಪ್ರೇರಣೆ ಮಾಡ್ತಾನೋ ಅದನ್ನು ಮಾಡ್ತಾ ಇದ್ದೇನೆ ಅಂತ ಕೃಷ್ಣನಿಗೆ ಹೇಳಿಬಿಟ್ಟ. ಯಾರು? ದುರ್ಯೋಧನ. ಇದೇ ಮಾತೇ ನಾವು ಆಡ್ತಾ ಇರೋದು. ಕಳ್ಳಾಟಗಳು ಎಲ್ಲ ಕಳ್ಳಾಟಗಳೇ ಅಲ್ವಾ? ದೇವರು ಸ್ವತಂತ್ರ ಅಲ್ವಾ ಆಚಾರ್ಯ? ನಾವು ಸ್ವತಂತ್ರರೇ? ನಾವು ಸ್ವತಂತ್ರ ಅಲ್ಲ. ಅದಕ್ಕೋಸ್ಕರ ಅದು ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಮಧ್ಯರಾತ್ರಿ ಆಗಿರ್ಬೋದು, ಏಳ್ತಲೆ ಆಗಿರ್ಬೋದು, ಏನಾದ್ರು ತಗೋಂತ ಪ್ರೇರಣೆ ಮಾಡಿಬಿಟ್ರೆ ತಗೊಂಡ್ಬಿಡೋದೆ. ಯಾಕೆಂದ್ರೆ ಎಲ್ಲವೂ ಭಗವಂತ ಅಂತ ಹೀಗೆಲ್ಲ ಹೇಳ್ಕೊಂಡು ಮಾತಾಡ್ತಿದ್ದೀವಲ್ಲ, ಇದು ನಮ್ಮದೇ ಕಳ್ಳಾಟ. ಅದು ಸದನುಗ್ರಹವಾಗುವುದಿಲ್ಲ ಅಂತ. ಸದನುಗ್ರಹಂ ಅದು ರಾವಣನ ಕಥೆ. ಅದಕ್ಕೆ ಅಂಥ ರಾವಣನ 10 ತಲೆಗಳನ್ನು ತೆಗೆಯಬೇಕು, ಒಂದು ತಲೆ ಅಲ್ಲ. ಅದಕ್ಕೆ ದಶಗ್ರೀವ ಛಿದಂ ಶಾಪಾನ್, 10 ರಾವಣನ ತಲೆಯನ್ನ ತೆಗೆದರೆ ನಾವು ಉದ್ಧಾರ ಆಗೋದು.
ಒಂದೊಂದು ತಲೆ ತೆಗೆದ್ರೆ ಉದ್ಧಾರ ಆಗಲ್ಲ, 10 ತಲೆಗಳನ್ನು ನಮ್ಮದು ತೆಗಿಬೇಕು. ಭಗವಂತ ಅದನ್ನು ತೆಗಿತಾನೆ. ಇದು ಅನಿಷ್ಟ ನಿವೃತ್ತಿ. 10 ಇಂದ್ರಿಯಗಳಿಂದ ಮಾಡುವಂತ ಎಲ್ಲ ಪಾಪಗಳು ಅದು ರಾವಣನ ಪ್ರತೀಕ. 10 ತಲೆಗಳನ್ನು ಭಗವಂತ ತೆಗೆದ್ರೆ 10 ಇಂದ್ರಿಯಗಳಿಂದ ಮಾಡುವಂತ ಎಲ್ಲ ಪಾಪಗಳನ್ನು ಸ್ವಾಮಿ ಕಳೆದಂತೆ. ಇದು ದಶಗ್ರೀವ ಛಿದಂ. ಆದರೆ ಒಳ್ಳೆಯವರಿದ್ದಾರೆ, ಏನೋ ಒಂದು ಸರಿ ಪಾಪ ಮಾಡಿಬಿಡ್ತಾರೆ, ಪಾಪ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತಾರೆ, ಅವರಿಗೆ ಶಾಪ ಬರ್ತದೆ, ಅಂಥವರನ್ನ ಸ್ವಾಮಿ ನಿವೃತ್ತಿ ಮಾಡ್ತಾನೆ. ಅದಕ್ಕೆ ಮಣಿಗ್ರೀವ ಅಲ್ವಾ, ಮಣಿಗ್ರೀವ ವಿಮೋಚನಂ. ನಳಕೂಬರ ಮಣಿಗ್ರೀವ ಅನ್ನುವಂತ ವಿದ್ಯಾಧರರು, ಅವ್ರು ಯಾರು ಕುಬೇರನ ಮಕ್ಕಳಿದ್ರು, ಅವರಿಬ್ಬರು ಅರ್ಜುನ ವೃಕ್ಷಗಳಾಗಿದ್ರು. ಭಗವಂತ ಅವರಿಗೋಸ್ಕರವಾಗಿ ತಾನು ಒರಳುಕಲ್ಲಲ್ಲಿ ಕಟ್ಟಿಸಿಕೊಂಡಂತೆ ನಾಟಕವಾಡಿ ಸ್ವಾಮಿ ಒರಳುಕಲ್ಲು ಎಳ್ಕೊಂಡು ಬಂದು ಅವೆರಡು ವೃಕ್ಷಗಳ ಮಧ್ಯದಲ್ಲಿದ್ದು ಎಳೆದ ಅವೆರಡು ವೃಕ್ಷಗಳು ಕೆಳಗೆ ಬಿತ್ತು. ದುನೀಚುವು ಅಂತ ಇಬ್ಬರು ರಾಕ್ಷಸರಿದ್ರು ಅವರೊಳಗಡೆ, ಅವರಿಗೆ ಅಯೋಗ್ಯ ಸ್ಥಿತಿಯನ್ನು ಕೊಟ್ಟ. ಆದರೆ ಅವರಿಂದ ಹಿಡಿಯಲ್ಪಟ್ಟಿದ್ದಂತ ನಳಕೂಬರ ಮತ್ತೆ ಮಣಿಗ್ರೀವ ಅನ್ನುವಂತಹ ಕುಬೇರನ ಮಕ್ಕಳಿಗೆ ಅವರ ಯೋಗ್ಯತೆಯನ್ನು ಕೊಟ್ಟ. ಇದು ಇಷ್ಟಪ್ರಾಪ್ತಿ. ಅದಕ್ಕೆ ನಾವು ಸ್ವಪ್ನ ವೃಂದಾವನ ವ್ಯಾಖ್ಯಾನವನ್ನು ಓದುವಾಗ ನಮಗೆ ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ ಆಗಬೇಕು ಅನ್ನುವುದನ್ನೇ ವಾದಿರಾಜರು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ನಾಳೆಯಿಂದ ಇಷ್ಟೊಂದು ಡೀಟೇಲ್ ಆಗಿ ಹೇಳಲ್ಲ, ಭಯಪಡಬೇಡಿ. ಎಷ್ಟು ಮೊದಲನೇದು ಪ್ರಸ್ತಾವನೆಗೆ ಸ್ವಲ್ಪ ಅದೊಂದು ಚೂರು ವಿಸ್ತಾರವಾಗಿದ್ದು ಬಿಟ್ಟರೆ ಇನ್ನು ಮುಂದಿನ ಕಥೆಗಳೆಲ್ಲ ಸ್ವಲ್ಪ ಬಹಳ ಸುಲಭವಾಗಿ ಹೇಳಲಿಕ್ಕೆ ಆಗ್ತದೆ ಅನ್ನುವುದಕ್ಕೆ ಹೇಳಿದ್ದೇನೆ. ನಿನ್ನೆ ಹೇಳ್ತಾ ಇದ್ದೆ ತತ್ವಬಾಲಬೋಧೆ ಅಂತ, ಇದು ಸುಬ್ಬರಾಯರು ಬರೆದಂತ ಗ್ರಂಥ. ಇದಕ್ಕೊಂದು ಚಿತ್ರ ನನ್ನ ಕೈಲಿ ಗುರುಗಳು ಹಠ ಹಿಡಿದು ಬಡಿಸಿದ್ದು. ನಾನೇ ಚಿತ್ರಗಾರ ಅಲ್ಲ, ಇದು ಪ್ರಿಂಟ್ ಔಟ್ ಆಫ್ ಪ್ರಿಂಟ್ ಆಗಿದೆ. ಇದೇನಾದ್ರು ಇನ್ನೊಂದ್ಸತಿ ಪ್ರಿಂಟ್ ಆದ್ರೆ ಇದನ್ನು ಖಂಡಿತ ತಂದು ಪ್ರತಿಯೊಬ್ಬರಿಗೂ ಕೊಡ್ತೇನೆ. ಇದು ಔಟ್ ಆಫ್ ಪ್ರಿಂಟ್ ಆಗಿದೆ, ಒಂದು ಪುಸ್ತಕ ಇದೆ, ಇಲ್ಲಿ ಇಡ್ತೇನೆ, ಯಾರು ನೋಡೋರು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾ.